ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆ ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗೆ ದೇವರಿಗೆ ಕೃತಜ್ಞತಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಒಂದು ವಾರಗಳಿಂದ ನಾವು ನಮ್ಮ ಸಹೋದರ ಬರೆದಂತ 5ನೇ ವಾಲ್ಯೂಮ್ ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಚಾಪ್ಟರ್ ನಂಬರ್ 10 ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಓದ್ತಾ ಬರ್ತಾ ಇದ್ರಿ. ಅದರಲ್ಲಿ ಅನೇಕ ವಿಚಾರಗಳು ನೋಡಿದ್ರಿ. ಯಾವ ತರ ಒಂದು ತಿಳುವಳಿಕೆ ಒಂದು ಆತ್ಮ ಇರೋಂಥ ದೇವ್ರ ಮಕ್ಳುಗಳು ಅವರು ಯಾವ ರೀತಿ ನಡ್ಕೊಂತಾರೆ, ಯಾವ ರೀತಿ ಒಂದು ಲೋಕ ವಿಚಾರಗಳಲ್ಲಿ ನಿರ್ಧಾರಗಳು ತಗೊಂಡ್ಬಿಟ್ಟು ಅನೇಕ ವಿಚಾರಗಳು ನೋಡಿದ್ರೆ. ಸೊ ಇಂಗ್ಲೀಷಲ್ಲಿ ಪೇಜ್ ನಂಬರ್ 259 ವರ್ಗು ಓದಿದ್ರೆ, ಕನ್ನಡದಲ್ಲಿ ಪೇಜ್ ನಂಬರ್ 160 ಇಂದ ಯಾರೋ ಸೋದರ ಸೋದರಿಗಳೆಲ್ಲ ಓದಂಗಿದ್ರೆ ತಮ್ಮ ಕೈಗಳನ್ನ ಎತ್ತಿದ್ರೆ ಅವಕಾಶಗಳು ಕೊಡಕ್ಕೆ ಅನುಕೂಲ ಆಗ್ಬೋದು. ಓಕೆ. ಸ್ವಸ್ಥ ಮನಸ್ಸಿನ ಆತ್ಮವು ಪ್ರಸ್ತುತ ಜೀವ್ ಜೀವನ ಜೀವನಾವಕಾಶಗಳಲ್ಲಿ ಗುಣಲಕ್ಷಣಗಳ ಶ್ರೀಮಂತಿಕೆಯನ್ನು, ಕೃಪೆಯ ಸಿರಿವಂತಿಕೆಯನ್ನು ಕಾಣುತ್ತದೆ ಮತ್ತು ತುಕ್ಕು ಹಿಡಿಯದ ಸವೆದು ಹೋಗದ ನಿತ್ಯ ಸಂತೋಷವನ್ನುಂಟು ಮಾಡುವ ನಿಧಿಯನ್ನು ಗಳಿಸಿಕೊಡುತ್ತದೆ. ದೃಢವಾದ ಆತ್ಮನು ನಾವು ಮುಂದೆ ಸುಖವಾಗಿರುವುದಕ್ಕಾಗಿ ಈಗಿನ ಜೀವನವನ್ನು ನಿರ್ಲಕ್ಷಿಸಬೇಕೆಂದು ಹೇಳುವುದಿಲ್ಲ. ಬದಲಾಗಿ ಮುಂದಿನ ದಿನಗಳನ್ನು ನೆನಪಿನಲ್ಲಿಟ್ಟುಕೊಂಡು ಈಗಿನ ಜೀವನವನ್ನು ವಿವೇಕದಿಂದ ಜೀವಿಸುವಂತೆ ಹೇಳುತ್ತದೆ. ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಏನಪ್ಪ ತಿಳಿಸ್ತಾರೆ ಅಂತಂದ್ರೆ, ನಮ್ಗೆ ಒಂದು ದೇವರು ಒಂದು ಮುಂದಿನ ಜೀವಿತ ಅಂತ ಏನ್ ಮಾಡಿದ್ದಾರೆ ಇಟ್ಟಿದ್ದಾರೆ ಅಲ್ವಾ. ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ದೇವ್ರು ಏನ್ ಮಾಡಿದಾರೆ, ಒಂದು 1000 years ಪ್ಲಾನ್ ಅಂತ ಮಾಡಿದ್ದಾರೆ. ಕ್ರಿಸ್ತನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಸತ್ತವರೆಲ್ಲ ಏನಾಗ್ತಾರೆ ಪುನರ್ತನಾಗಿದ್ದು ಬರ್ತಾರೆ ಅದರ ಅವಾಗೆಲ್ಲರಿಗೂ ಒಂದು ಅವಕಾಶ ಸಿಗ್ತದೆ ಅಲ್ವರ. ಸೊ ನಮಗೂ ಕೂಡ ಏನಾಗಿದೆ, ಕ್ರಿಸ್ತನ ಒಂದು ರಾಜ್ಯದಲ್ಲಿ ಒಂದು ಪಾಲ್ಗೊಳ್ಳಕ್ಕೆ ದೇವರು ನಮಗೆ ಕೃಪೆ ಕೊಟ್ಟರೆ. ಸರಿ, ಕ್ರಿಸ್ತನ ರಾಜ್ಯದಲ್ಲಿ ಒಂದು ಪಾಲಿದೆ, ನಮಗೊಂದು ಅವಕಾಶ ಇದೆ ಅಂತಂದ್ಬಿಟ್ಟು ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಜೀವನದಲ್ಲಿ ಇವಾಗಿರುವಂತ ಒಂದು ಜೀವಿತದಲ್ಲಿ ನಾವು ಕೇರ್ಲೆಸ್ ಆಗಿರೋದಕ್ಕೆ ಆಗ್ತದಾ ಅಂತಂದ್ರೆ ಖಂಡಿತವಾಗೂ ಕೇರ್ಲೆಸ್ ಆಗಿರ್ಬೋದು. ಆದರೆ ನಮಗೆ ಸತ್ಯಾರ್ಥಗಳು ಕ್ಲಿಯರ್ ಆಗಿ ಗೊತ್ತಾಗಿರಂದ ಇದು ನಮ್ಗೆ ಏನಪ್ಪ ತಿಳಿಸ್ತಾರೆ ಅಂತಂದ್ರೆ, ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟು ನಾವು ಇವಾಗ ಮಾಡ್ಕೊಳೋದ್ರಿಂದ ಅದರಲ್ಲಿ ನಾವು ಏನು ನಮ್ಗೆ ದೇವರ ಆಶೀರ್ವಾದ ಮಾಡಿದ್ರೆ ಅದರಲ್ಲಿ ಇರುವಂತ ಅನೇಕ ಶೋಧನೆಗಳು, ಅನೇಕ ಅನುಭವಗಳ ಮುಖಾಂತರ ನಾವು ಎಲ್ಲವನ್ನೂ ಸಹಿಸ್ಕೊಂಡು ನಾವು ಬಾಳೋದ್ರಿಂದ ನಾವೇನಪ್ಪ ನೋಡಿಸ್ತೀರಿ ಅಂತಂದ್ರೆ, ನಾವು ದೇವರಲ್ಲಿ ಯೋಗ್ಯವಾಗಿರೋದಕ್ಕೆ ಏನಾಗ್ತದೆ, ನಮ್ಗೆ ಅನುಕೂಲ ಆಗ್ತದೆ ಅಲ್ವರ. ಸರಿ, ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಲ್ವರ ಏನ್ರಿ ಅಲ್ಲಿ ಒಂದು ಯೂಸ್ಫುಲ್ನೆಸ್ ಆಗ್ತದೆ. ಅಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಒಂದು ಅವಕಾಶ ಇರ್ಬೋದು, ಆದ್ರೂ ಕೂಡ ಅದನ್ನ ಕೇರ್ಲೆಸ್ ಆಗಿ ಎಣಿಸ್ತೀರಾ. ನಾವು ಇರೋಂಥ ಒಂದು ಜೀವಿತದಲ್ಲೇ ನಾವು ಆದಷ್ಟು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ಕ್ರಿಸ್ತನ ಸ್ವರ್ಗದ ಬೆಳೆದಕ್ಕೆ ನಮ್ಗೆ ಏನಾಗ್ತಾರೆ, ಒಂದು ಜ್ಞಾನ ನಮ್ಗೆ ಏನ್ ಮಾಡ್ತಾರೆ, ದೇವರು ಒಂದು ತಿಳುವಳಿಕೆ ಅಂತ ಕೊಡ್ತಾರೆ ಅಲ್ವರ. ಅದಕ್ಕೆ ನಮ್ಮ ಜೀವನದಲ್ಲಿ ಬರುವಂತ ಅನೇಕ ಶೋಧನೆಗಳಿರ್ಬೋದು, ಅದರ ಕಷ್ಟ ಸಂಕಟ, ಎಷ್ಟೋ ರೀತಿಲಿ ಒಂದು ತೊಂದರೆಗಳು, ಎಷ್ಟೋ ರೀತಿ ಒತ್ತಡಗಳಿರ್ತಾರೆ ಅಲ್ವರ. ಇದರಲ್ಲೆಲ್ಲ ನಾವೇನು ಯೋಚನೆ ಮಾಡ್ಬೇಕು ಅಂದ್ರೆ, ಇವು ಯಾವ ಬಂದ್ಬಿಟ್ಟು ದೇವ್ರ ಅನುಮತಿ ಇಲ್ದಿರ ನಮ್ಮ ಜೀವನದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇವೆಲ್ಲ ಬರ್ತಾ ಇದೆ ಅಂತಂದ್ರೆ ನಾವು ಯಾವ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ಬೇಕು ಅಂತಂದ್ರೆ, ಇವೆಲ್ಲವೂ ನಮ್ಮ ಫ್ಯೂಚರ್ ಕೆಲಸಕ್ಕೆ ನಮ್ಗೆ ಏನ್ ಮಾಡ್ತದೆ, ಸಿದ್ಧತೆ ಮಾಡ್ತಾ ಇದೆ ಅಂತ ನೋಡ್ತೀರಿ ಅಂದ್ರೆ. ಅದಕ್ಕೆ ನಮ್ಮ ಬೈಬಲ್ ಓದಂತಂದ್ರೆ ನಮ್ಗೆ ಮಹಾಜಕ ಅದರ ಯೇಸು ಕ್ರಿಸ್ತನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಅಂತ ಹೇಳ್ತಾರೆ. ಸೊ ಆ ಅನುತಾಪ ಉಳ್ಳವನಾಗಿ ಅವ್ರು ಹೇಗಾದ್ರು ಅಂತಂದ್ರೆ, ಭೂಲೋಕದಲ್ಲಿ ಮನುಷ್ಯನ ನಡುವೆ ಇರ್ಬೇಕಾದ್ರೆ ಪಟ್ಟಂತ ಅನುಭವಗಳು ಅವರು ಅನುಭವಿಸಿ ಅನೇಕ ವಿಚಾರಗಳು ಏನ್ ಮಾಡಿದ್ರು, ಅವರು ಅದನ್ನ ಕಲ್ತ್ಕೊಂಡ್ರು. ಅದರಿಂದ ಬೇರೆಯವ್ರನ್ನ ಅರ್ಥ ಮಾಡ್ಕೊಳಕ್ ಏನಾಯ್ತು, ಅವ್ರಿಗೆ ಸಹಾಯ ಆಯ್ತು. ಇದೇ ರೀತಿ ನಮಗೆ ಜೀವನದಲ್ಲಿ ಬರುವಂತ ಅನುಭವಗಳು, ಪ್ರೆಸೆಂಟ್ ಲೈಫ್ ಆಪರ್ಚುನಿಟೀಸ್ ಅಥವಾ ಎಕ್ಸ್ಪೀರಿಯನ್ಸಸ್ ಇಂದ ನಾವು ಅನೇಕ ವಿಚಾರಗಳನ್ನ ಏನ್ ಮಾಡ್ಬೋದು, ಕಲ್ತ್ಕೊಬೋದು. ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಫ್ಯೂಚರ್ ಏನ್ ಫ್ಯೂಚರು ಅಂದ್ರೆ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ಬೇಕಾದ್ರೆ ಏನ್ರಿ ನಮಗೆ ಕೊಡಂತ ಒಂದು ನೇಚರ್ ಎಂತ ನೇಚರ್ ಅಪ್ಪ ನೋಡ್ತೇನೆ, ಡಿವೈನ್ ನೇಚರ್ ಅಲ್ವರ. ನಮ್ಮ ಒಂದು ಸ್ವಭಾವ ಯಾವುದೇ ಕಾರಣಕ್ಕೂ ಇರ್ರಿವರ್ಸಿಬಲ್, ಇನ್ನು ಸರಿ ಹಿಂದೆ ಬಾಣಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂತ ಒಂದು ನೇಚರ್ ನಾವು ಹೋಗ್ತೀರಿ ಅಂತಂದ್ರೆ, ನಾವು ಕ್ರಿಸ್ತಂತರ ಆಗ್ಲಿ ದೇವ್ರ ತರ ಆಗ್ಲಿ ನಿರ್ಧಾರಗಳು ತಗೊಂತೀರಿ ಅಂತಂದ್ರೆ ನಮ್ಮ ಜೀವಿತದಲ್ಲಿ ಎಷ್ಟು ಮಾರ್ಪಾಡುಗಳು ಇರಬೇಕು, ಇಷ್ಟು ಮಾರ್ಪಾಡುಗಳಾಗಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿ ಅನುಭವಗಳು ಅವಶ್ಯಕತೆ ಇದೆ ಅದರ. ಸೊ ಇದು ಏನ್ರಿ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಇರೋಂಥ ಒಂದು ಸಹೋದರ ಸಹೋದರಿಗೆ ದೇವ್ರೇನ್ ಮಾಡ್ತಾರೆ, ಸ್ಪಷ್ಟವಾಗಿ ತಿಳಿಸಿರ್ತಾರೆ. ಅದರಿಂದ ಅವ್ರ ಲೈಫ್ ಸ್ಟೈಲೇ ಬೇರೆ ತರ ಇರ್ತಾರೆ ಅಂತ ನಾವು ನೋಡ್ತೀರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್.
ನೆಕ್ಸ್ಟ್ ಪ್ಯಾರಾಗ್ರಾಫು ನವಿತಾ ಸ್ಟೋರ್ ಬದಾ. ಹ್ಮ್. ಸ್ವಸ್ಥವಾದ ಮನಸ್ಸಿನ ಆತ್ಮನು ತನ್ನ ಗುಣಲಕ್ಷಣಗಳನ್ನು ತನ್ನೆಲ್ಲ ಒಳ್ಳೆಯ ನೆಲೆಯಲ್ಲಿಯೂ ವ್ಯಾಪಿಸುತ್ತದೆ ಮತ್ತು ಆಳವಾಗಿರಿಸುತ್ತದೆ. ಅದನ್ನು ಹೊಂದಿದವರು ಸರಿಯಾಗಿ ಅವಲೋಕಿಸುವಂತೆ ಸಹಾಯ ಮಾಡುವುದು ಮಾತ್ರವಲ್ಲ, ಪತನದ ಹಾದಿಯಲ್ಲಿರುವ ಸಂಗಡಿಗರ ಬಗ್ಗೆಯೂ ಒಳ್ಳೆಯ ರೀತಿಯಲ್ಲಿ ಅವಲೋಕಿಸುವಂತೆ ಮಾಡುತ್ತದೆ ಮತ್ತು ಆತನ ಅನುಕಂಪವನ್ನು ವಿಸ್ತರಿಸುತ್ತದೆ. ಆತನು ಪತನದ ಮೂಲಕವಾಗಿ ಉಂಟಾಗಿರುವ ತನ್ನ ಸ್ವಂತ ಮನಸ್ಸು ಮತ್ತು ದೇಹದ ಹಾನಿಗಳನ್ನು ಮತ್ತು ತನ್ನ ಸ್ವಂತಕ್ಕೆ ಅಗತ್ಯವಾದ ಕರುಣೆ, ಸಹಾಯಕವಾದ ತಿದ್ದುಪಡಿ ಇವುಗಳನ್ನು ಮತ್ತು ಅದೇ ರೀತಿಯಾಗಿ ಇಡೀ ಮಾನವ ಜಾತಿಯ ಅವ್ಯವಸ್ಥೆಯನ್ನು ಸರ್ವಸಾಮಾನ್ಯವಾದ ಕರುಣೆಯ ಅಗತ್ಯತೆ ಮತ್ತು ತಿದ್ದುಪಡಿಗೆ ಸಹಾಯ ಇವುಗಳನ್ನು ಗ್ರಹಿಸಿಕೊಳ್ಳುತ್ತಾನೆ. ಆತನು ತನ್ನ ಮನಸ್ಸಿನ ಕೊರತೆಗಳನ್ನು ಮತ್ತು ಅಸಮಾನತೆಗಳನ್ನು ಸರಿಪಡಿಸಿಕೊಳ್ಳಲು ಕಲಿಯುವಾಗ ಇಂತಹ ಕ್ರಮಬದ್ಧವಾದ ತತ್ವಗಳು ಸ್ವಸ್ಥವಾದ ಮನಸ್ಸಿನ ಆತ್ಮ ಇವುಗಳಿಲ್ಲದ ಇತರರಿಗಾಗಿ ಮತ್ತು ಅವರುಗಳು ವಿರೋಧದ ಕಾರಣ ಈ ಲೋಕದ ದೇವರು ಇವುಗಳನ್ನು ಹೊಂದಿಕೊಳ್ಳಲು ಅಡ್ಡಿಯಾಗುತ್ತಿರುವುದಕ್ಕಾಗಿ ಹೆಚ್ಚಾಗಿ ಅನುಕಂಪಿಸುತ್ತಾನೆ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 4ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ಒಂದು ತಿಳುವಳಿಕೆಯ ಒಂದು ಆತ್ಮ ಇರೋರಿಗೆ ಯಾವ ರೀತಿ ಒಂದು ಬ್ರಾಡ್ ಮೈಂಡ್ ಇರ್ತಾರೆ ಅಂತಂತಂದ್ರೆ ಏನ್ರಿ, ತಮ್ಮ ಒಂದು ಬಲಹೀನತೆಗಳ ಬಗ್ಗೆ ಏನಿರ್ತಾರೆ ಅವ್ರಿಗೆ ಇರ್ತಾರೆ ಅಲ್ವರ. ಇವಾಗ ನಮ್ಮ ಕೊರತೆಗಳಿದೆ ಅಂತಂದ್ರೆ ನಮ್ಮ ಕೊರತೆಗಳನ್ನ ನಾವೇನ್ ಮಾಡ್ಕೊಳ್ಳಿ ಯಾವತ್ತೂ ಹೈಲೈಟ್ ಮಾಡಿ ಹೇಳಕ್ ಹೋಗಲ್ಲ ಅಲ್ವರ. ಈ ಕೊರತೆಗಳನ್ನ ನಾವೇನ್ ಮಾಡ್ತೀರಿ, ಇದು ಬಲಹೀನತೆ ಅಂತ ಏನ್ ಮಾಡ್ತೀರಿ, ಆದಷ್ಟು ಅದನ್ನ ಸಿಂಪತೈಸ್ ಮಾಡಿ ಅದನ್ನ ಆದಷ್ಟು ಮುಚ್ಚೋದಿಕ್ಕೆ ನಾವೇನ್ ಮಾಡ್ತೀರಿ, ಪ್ರಯತ್ನ ಮಾಡ್ತೀರಿ ಅಂದ್ರ. ಇದು ತನ್ನ ಬಗ್ಗೆ ಮಾತ್ರ ಅಲ್ಲ, ಇಡೀ ಲೋಕದಂತ ಪ್ರತಿ ಒಂದು ಮನುಕುಲಕ್ಕೆ ಏನಾಗಿದೆ ಈ ತರ ಒಂದು ಬಲಹೀನತೆ ಇರೋದ್ರಿಂದ ಅವ್ರು ಯಾರು ಸಂಪೂರ್ಣವಾಗಿಲ್ಲ. ನಮಗಿರುವಂತ ಒಂದು ಸ್ಟ್ಯಾಂಡರ್ಡ್ನ ಅವ್ರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ದಿರೋದ್ರಿಂದ ಅವ್ರ ಮೇಲೆ ಕೂಡ ಏನಾಗಿರ್ತಾರೆ ಅಂದ್ರೆ ಅನುತಾಪ ಉಳ್ಳವರಾಗಿರ್ತಾರೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಏನ್ರಿ, ತಮ್ಗೆ ಒಂದು ಇರೋಂಥ ಬಲಹೀನತೆಗಳ ಬಗ್ಗೆ ದೇವರು ಯಾವ ರೀತಿ ಕರುಣಾಮಯಿ ಆಗಿರ್ಬೇಕು, ಯಾವ ರೀತಿ ನಮ್ಮನ್ನೆಲ್ಲವನ್ನು ಕ್ಷಮಿಸ್ಬೇಕು, ಕೃಪೆ ಕೊಡ್ಬೇಕು, ಇನ್ನೂ ಹೆಚ್ಚಿನಾಗಿರ್ತೀರಿ ಅವಕಾಶ ಕೊಡ್ಬೇಕು ಅಂತ ಎದುರು ನೋಡ್ತಿರೋ, ಇದೇ ರೀತಿ ಇಡೀ ಮನುಕುಲದ ಮೇಲೆ ಏನಾಗಿರ್ತಾರೆ ಅವ್ರಿಗೆ ಒಂದು ಕರುಣೆ, ಸಿಂಪತಿ ಅಂತ ಇರ್ತದೆ ಅಂತ ಹೇಳ್ತಾರೆ ಅದರ. ಸರಿ ನೋಡ್ಬೇಕಾದ್ರೆ ಈ ಒಂದು ಕ್ಯಾರೆಕ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಆಳ್ವಿಕೆ ಮಾಡಕ್ ಹೋಗ್ಬೇಕಾದ್ರೆ ಲೋಕದಲ್ಲಿರೋಂಥ ಎಲ್ಲಾ ಪಾಪಿಸ್ಟ್ಗಳನ್ನ ಏನ್ ಮಾಡ್ತೀರಿ, ಅವ್ರ ಮೇಲೆ ಆಡಳಿತ ನಡೆಸಕ್ ಹೋಗ್ತೀರಿ. ಅವಾಗ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಅಪ್ಲಿಫ್ಟ್ ಮಾಡೋಂಥ ಅವಶ್ಯಕತೆ ಏನಾಗಿದೆ, ತುಂಬಾ ತುಂಬಾ ಅಲ್ಲಿ ಬೇಕಾಗಿದೆ ಅಲ್ವರ. ಯಾಕಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ವೈದ್ಯರು ಯಾರಿಗ್ ಬೇಕು ಅಂದ್ರೆ ರೋಗಿಗಳು ಬೇಕು ಅಂತ ಹೇಳ್ತಾರಲ್ಲ. ಯೇಸು ಕ್ರಿಸ್ತ ಮೊದಲನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಎಲ್ಲಾ ಪಾಪದಲ್ಲಿ ಬಿದ್ದಂತ ರೋಗಿಗಳನ್ನ ಏನ್ ಮಾಡಿದ್ರು, ಲಿಟ್ರಲ್ ಆಗಿ ವಾಸಿ ಮಾಡಿದ್ರು. ಆದ್ರೆ ಅದಕ್ಕಿಂತ ದೊಡ್ಡ ಅದ್ಭುತ ಏನ್ರಿ ನನ್ನ ಮೇಲೆ ನಂಬಿಕೆ ಇರೋರು ಮಾಡ್ತಾರೆ ಅಂತಂದ್ರು. ಅದು ಯಾವ್ದಪ್ಪ ಅಂತಂದ್ರೆ ಆತ್ಮಿಕವಾಗಿ ಕುಗ್ಗೋಗಿರೋರ್ನ, ಅದರ ನಿರಾಸೆ ಆಗಿರೋರ್ನ, ಜಿಗುಪ್ಸೆ ಹೊಂದಿರೋರ್ನ ಅವು ಜೀವನದಲ್ಲಿ ಚೇತರಿಸ್ಕೊಂಡು ದೇವ್ರ ಮಾರ್ಗ ನಡೆಯುವಂತ ರೀತಿಲಿ ಪ್ರೋತ್ಸಾಹ ಪಡಿಸಿ ಬಲಪಡಿಸೋದಿಕ್ಕೆ ಇದು ಕೃಪೆನ ದೇವ್ರು ಯಾರಿಗಪ್ಪ ಕೊಟ್ರು ಅಂತಂದ್ರೆ ಎಲ್ಲಾ ಅಪೊಸ್ತಲರಿಗೆ ಏನ್ ಮಾಡಿದ್ರು, ಅವ್ರು ಕೊಟ್ರು ಅದರ. ಇದೇ ಕೆಲ್ಸಾನ ಕ್ರಿಸ್ತನ್ ರಾಜ್ಯದಲ್ಲಿ ಸಭೆ ತೆರೆ ಆ ಕಡೆ ಇರ್ಬೇಕಾದ್ರೆ ಇಡೀ ಮನುಕುಲದ ಮೇಲೆ ಏನ್ ಮಾಡ್ತಾರೆ. ಅವಾಗ ಯಾರಪ್ಪ ಇರಲ್ಲ ಅಂತಂದ್ರೆ, ಇವಾಗ ಮನುಷ್ಯರುಗಳನ್ನ ಮೋಸ ಮಾಡೋದಕ್ಕೆ, ಡಿಸೀವ್ ಮಾಡಕ್ಕೆ ಸೇತಾನ ಹೆಂಗ್ ಬಿಟ್ಟಿದಾರೋ, ಕ್ರಿಸ್ತನ್ ರಾಜ್ಯದಲ್ಲಿ ಏನಾಗಿಲ್ಲ, ಸೇತಾನ ಇರೋದಿಲ್ಲ. ಅವಾಗ ಎಲ್ಲಾ ಜನಗಳು ಖಂಡಿತವಾಗೋ ದೇವ್ರ ಮಾರ್ಗನ ಸತ್ಯಾರ್ಥಗಳನ್ನ ಅಕ್ಸೆಪ್ಟ್ ಮಾಡಕ್ಕೆ ಏನ್ ಮಾಡ್ತಾರೆ, ಖಂಡಿತವಾಗೋ ಬಂದೇ ಬಿಡ್ತಾರೆ. ಒಬ್ರಿಗೆ ಸಹಾಯ ಮಾಡ್ತಾರೆ, ಒಬ್ರನ್ನ ಪಾಪದಿಂದ ಎತ್ತಾರೆ, ಯಾರೋ ಒಬ್ರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗೂ ಮನುಷ್ಯರು ಅದೇನ್ ಮಾಡಕ್ಕೋಲ್ಲ, ರಿಜೆಕ್ಟ್ ಮಾಡಕ್ ಹೋಗಲ್ಲ ಅಲ್ವರ. ಸೊ ಇವಾಗ ಏನಕ್ಕೆ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ದೇವ್ರೇ ಮಾಡೋರಿ, ಪ್ರಪಂಚದ ದೇವ್ರನ್ನ ಬಿಟ್ಬಿಡ್ತಾರೆ ಅಲ್ವರ. ಎಲ್ಲ ಈ ಪ್ರಪಂಚದ ದೇವ್ರೇ ಮಾಡೋನೆ, ನಂಬಿಕೆಯಲ್ಲಿರೋದರ ಮನ್ಸುಗಳನ್ನ ಮಂಕು ಮಾಡೋಣ ಅಂತ ನಾವೇನ್ ಮಾಡ್ತೀರಿ ನೋಡ್ತಾ ಇದ್ರು. ಸೊ ಅಂದ್ರೆ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಏನಪ್ಪ ಈಗ ನಮ್ಗೆ ಒಂದು ದೇವ್ರು ನಮ್ಗೆ ತಿಳಿಸ್ತಾರೆ ಅಂದ್ರೆ, ನಮಗ್ ಬರೋಂಥ ಅನುಭವಗಳಲ್ಲಿ ನಮಗೆ ದೇವರು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಆ ಪ್ರಜ್ಞೆ ನಮ್ಗೆ ಇರಬೇಕು. ಏನಕ್ಕೆ ಒಂದು ಡೆವಲಪ್ಮೆಂಟು ಅಂತಂದ್ರೆ, ನಾಳೆ ಇಡೀ ಮನುಕುಲ ಮೇಲೆ ಆಳ್ವಿಕೆ ಮಾಡ್ಬೇಕಾರೆ ಅವ್ರನ್ನ ಅರ್ಥ ಮಾಡ್ಕೊಂಡಂತ ಮನೋಭಾವ ಯಾರಿಗಿರ್ಬೇಕು, ನಮಗೆ ಇರಬೇಕು. ಅದರಿಂದ ದೇವ್ರೇನ್ ಮಾಡ್ತಾರೆ ಎಕ್ಸ್ಪೀರಿಯನ್ಸಸ್ ಕೊಡ್ತಾರೆ. ಒಂದು ವಾಕ್ಯ ಹೋದ್ರಿ, 1 Corinthians 10:13 ಹೋದ್ರಿ ಯಾರಾದ್ರ? 1 Corinthians 10:13.
ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಹಾ ದೇವರು ನಂಬಿಗಸ್ತನು. ನೋಡ್ರ ಏನ್ ಹೇಳ್ತಾರೆ, ಮನುಷ್ಯರು ಸಹಿಸಬಹುದಂತ ಶೋಧನೆ ಹೊರತು ಬೇರೆ ಯಾವುದು ನಿಮ್ಗೆ ಸಂಭವಿಸಿದ್ದಿಲ್ಲ ಅಂತ ಹೇಳ್ತಾರಲ್ಲ. ಇದನ್ನೇ ಇಂಗ್ಲೀಷಲ್ಲಿ ಯಾರು ಓದ್ತಾರೆ? ಇಂಗ್ಲೀಷ್ ಯಾರು ಇದ್ದಾರಾ? ಇಂಗ್ಲೀಷ್ ಓಕೆ ಅಲ್ಲರ ಇಂಗ್ಲೀಷಲ್ಲಿ ಓದ್ಬೇಕಾರೆ ಯಾವ ತರ ಬರುತ್ತೆ ಅಂದ್ರೆ ಫಸ್ಟ್ ಕೊರಿಂಥಿಯನ್ಸ್ 10:13. ಫಸ್ಟ್ ಕೊರಿಂಥಿಯನ್ಸ್ ಒಂದು ನಿಮಿಷ. ದೇರ್ ಆರ್ ನೋ ಟೆಂಪ್ಟೇಷನ್ ಟೇಕನ್ ಯು ಬಟ್ ಸಚ್ ಆಸ್ ಇಸ್ ಕಾಮನ್ ಟು ಮ್ಯಾನ್ ಅಂತ ಹೇಳ್ತಾರೆ. ಕಾಮನ್ ಟು ಮ್ಯಾನ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಎಲ್ಲಾ ಮನುಷ್ಯರಿಗೂ ಬರ್ಬೇಕಾದ್ರೆ ಶೋಧನೆ ಬರೋದು ಹೊರತು ನಮಗೇನು ಸ್ಪೆಷಲ್ ಆಗಿ ಏನ್ ಮಾಡ್ಕೋಲ್ಲ, ನಮ್ಗೇನು ಸ್ಪೆಷಲ್ ಶೋಧನೆಗಳು ಬರಲ್ಲ. ಏನಂತೆ, ಲೋಕದಲ್ಲಿ ಎಲ್ಲರಿಗೂ ಸ್ಟ್ರಗಲ್ಸ್ ಇದೆ, ಲೋಕದಲ್ಲಿ ಎಲ್ಲರಿಗೂ ತೊಂದರೆಗಳಿದೆ, ಲೋಕದಲ್ಲಿ ಎಲ್ಲರಿಗೂ ಕಷ್ಟಗಳು ಹಿಂಸೆಗಳಿದೆ, ಇವೆಲ್ಲ ನಮ್ಗೆ ಏನ್ ಮಾಡ್ತಾರೆ, ಸೇಮ್ ಇದೆ ಕೊಡ್ತಾರೆ. ಆದ್ರೆ ಅವ್ರಿಗೂ ನಮ್ಗೆ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಅವ್ರಿಗೆ ಈ ಬರುವಂತ ಒಂದು ಅನೇಕ ವಿಚಾರಗಳಲ್ಲಿ ತಪ್ಪಿಸ್ಕೊಳಕ್ ಮಾರ್ಗ ಏನಾಗಿಲ್ಲ, ಗೊತ್ತಿಲ್ಲ. ಅದನ್ನ ಏನ್ ಮಾಡ್ತಾರೆ, ಅವ್ರದೇ ಆದಂತ ಒಂದು ಸ್ಕೀಮ್ಗಳನ್ನ ಮಾಡ್ತಾರೆ, ಅವ್ರದೇ ಆದಂತ ಮಾರ್ಗಗಳನ್ನ ಅವರು ಡಿಸೈಡ್ ಮಾಡ್ತಾರೆ. ಅದರಿಂದ ತಿರ್ಗಾ ಎಡವಟ್ಟಿಗೆ ಸಿಕ್ಕಾಕೊಂತಾರೆ ಹೊರತು ಏನ್ರಿ ಬೇರೆ ಏನೂ ಸೊಲ್ಯೂಷನ್ ಬರಲ್ಲ. ಆದ್ರೆ ನಮಗೇನಂತ ಹೇಳ್ತಾರೆ, ಆ ವಾಕ್ಯದಲ್ಲಿ ಮುಂದಕ್ಕೆ ಹೋದ್ರೆ ಏನಂತಾರೆ, ಮನುಷ್ಯರು ಸಹಿಸ್ಕೊಳ್ಬೇಕಾಗಿರೋಂಥ ಶೋಧನೆ ಹೊರತು ಬೇರೆ ಯಾವುದೋ ಶೋಧನೆಗಳು ನಿಮ್ಗೆ ಬರ ಮಾಡಿದ್ರೆ, ಆದ್ರೆ ದೇವರು ನಂಬಿಕಸ್ತನು. ಶೋಧನೆ ಬರ್ತಾ ಇರ್ಬೇಕ್ರೆ ತಪ್ಪಿಸ್ಕೊಳಕ್ಕೆ ನಮ್ಗೆ ಏನ್ ಮಾಡ್ತಾರೆ, ಮಾರ್ಗ ಸಿದ್ಧ ಮಾಡ್ತಾರೆ. ಇದು ಗ್ರೇಟ್ ಅಡ್ವಾಂಟೇಜ್ ರೀ ದೇವ್ರ ಮಕ್ಕಳಾಗಿರೋದ್ರಿಂದ. ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ನಮ್ಗೆ ಏನಪ್ಪ ಅಂದ್ರೆ, ಅನೇಕ ಶೋಧನೆಗಳು ಬರ್ತದೆ. ಆದ್ರೆ ಲೋಕದವ್ರಿಗೂ ನಮ್ಗೆ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಈ ಶೋಧನೆಗಳಿಂದ ತಪ್ಪಿಸ್ಕೊಳಕ್ಕೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ, ಮಾರ್ಗ ಸಿದ್ಧ ಮಾಡಿ ಅವಾಗ ನಮ್ಮ ನಂಬಿಕೆ ದೇವ್ರ ಮೇಲೆ ಜಾಸ್ತಿ ಇರೋ ತರ ಏನ್ ಮಾಡ್ತಾರೆ. ಅವಾಗ ಏನಾಗ್ತಾರೆ, ನಮ್ ನಂಬಿಕೆ ದಿನ ಜಾಸ್ತಿ ಆಗ್ತಾ ಏನಾಗ್ತದೆ, ಈ ನಂಬಿಕೆಯಲ್ಲಿ ದೃಢವಾಗಿರ್ತೀರಿ. ಈ ನಂಬಿಕೆ ನಮ್ಮಲ್ಲಿ ದೃಢವಾಗಿದ್ದವಾಗ ಆ ನಂಬಿಕೆನ ಮತ್ತೊಬ್ಬರ ಹತ್ರ ಏನ್ ಮಾಡ್ತೀವಿ, ನಾವು ಅದನ್ನ ಶೇರ್ ಮಾಡಕ್ ಏನ್ ಮಾಡ್ತೀರಿ, ಅಲ್ಲಿ ಬೆಳೆಸ್ಕೊಂತೀವಿ. ನೋಡ್ರಿ, ಬೈಬಲ್ ನಲ್ಲಿ ಒಂದು ಎಕ್ಸಾಂಪಲ್ ಇದೆ. ಅದರ ಯಾರಪ್ಪ ಅಂತಂದ್ರೆ ದಾನಿಯಲ್ ಪುಸ್ತಕದಲ್ಲಿ ನೋಡಿರ್ತೀನಿ. ಬುಕ್ ಆಫ್ ಡ್ಯಾನಿಯಲ್, ದಾನಿಯಲ್ ಬಂದ್ರೆ 6ನೇ ಅಧ್ಯಾಯದಲ್ಲಿ ರಾಜ ಏನ್ ಮಾಡ್ತಾನೆ ಅಂತಂದ್ರೆ, ಆ ಕಾಲದಲ್ಲಿ ದರಿಯು ರಾಜ ಅಂತ ಇರ್ತಾನೆ, ಅದರ ಮೇಧೋ ಪರಿಷತ್ ರಾಜ. ಅದರ ಅವನ ಒಂದು ಆಸ್ಥಾನದಲ್ಲಿ ದಾನಿಯಲ್ ಮುಖ್ಯವಾದ ಸ್ಥಾನದಲ್ಲಿ ಇರ್ತಾರಲ್ಲ, 120 ಪ್ರಾಂತ್ಯಗಳಿರ್ತಾರೆ. 120 ಪ್ರಾಂತ್ಯಗಳ ಮನೆ, 120 ಪ್ರಧಾನಗಳಿರ್ತಾರೆ. ಆ ಪ್ರಧಾನಗಳಲ್ಲಿ 3 ಮುಖ್ಯವಾದ ಪ್ರಧಾನಗಳಿರ್ತಾರೆ. ಅದರಲ್ಲಿ ಪ್ರಮುಖನು ಡ್ಯಾನಿಯಲ್ ಅಂತ ಕೊಡ್ಬೇಕಾದ್ರೆ, ರಾಜ ಬಿಟ್ರೆ ನೆಕ್ಸ್ಟ್ ಪೊಸಿಷನ್ ಯಾರಪ್ಪ ಅಂತಂದ್ರೆ ನಮ್ಮ ದಾನಿಯಲ್ ಅಂತ ನೋಡ್ತೀರಿ. ಆದ್ರೆ ಈ ದಾನಿಯಲ್ಲು ಅವನಲ್ಲಿ ಯಾವ ಕೊರತೆ ಕೂಡ ಏನಾಗಿಲ್ಲ, ಸಿಕ್ಕಿಲ್ಲ ಅಂತ. ಎಲ್ಲಾ ಕೆಲಸಗಳು ದೇವರ ಕೃಪೆಯಿಂದ, ದೇವರ ಆಶೀರ್ವಾದ ಎಲ್ಲ ಚೆನ್ನಾಗಿ ಏನಾಗ್ತದೆ, ನಡೀತೈತೆ. ಆದ್ರೆ ಇಲ್ಲಿ ಮಿಗ್ದವ್ರು ಎಲ್ಲರಿಗೂ ಏನಾಗ್ತಾರೆ, ಇವನ್ ಮೇಲೆ ಒಂದು ಏನಂತಾರೆ, ಜಲಸಿ ಶುರು ಆಗ್ತಾರೆ. ನೋಡಿ, ಓದನ ದಾನಿಯಲ್ಲು 6:4. ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಯಾವ ವಿಚಾರದಲ್ಲೂ ತಪ್ಪು ಕನ್ನಡಿಕೆ ಆಗಿಲ್ಲ ಅಂತ ನೋಡಿರ್ತೀನಿ. ಸರಿ, ಇವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಅವ್ರಲ್ಲಿ ಯಾವ ಮಿಸ್ಟೇಕ್ ಇಲ್ಲ. ಇವಾಗ ಅವ್ರು ಮಾಡ್ಕೊ ಅವ್ನು ವೀಕ್ನೆಸ್ ಹಿಡಿಬೇಕು. ನೋಡಿರ್ತೀನಿ, ಅದಕ್ಕೆ ಅವ್ನು ವೀಕ್ನೆಸ್ ಹಿಡಿತಾರೆ. ಏನದು, ಅವನು ನಂಬಿಗಸ್ತನೇ ಆಗಿದ್ದನು, ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಅದಕ್ಕೆ ಏನ್ ಮಾಡ್ತಾರೆ, ಈ ದಾನಿಯಲ್ಲಲ್ಲಿ ದೇವ್ರ ವಿಚಾರದಲ್ಲಿ ಬಿಟ್ರೆ ಇವ್ನ ಯಾವ ವಿಚಾರದಲ್ಲಿ ಕೊರತೆ ಕಂಡಿಗೆ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ, ಇವನ್ನ ದೇವ್ರ ವಿಚಾರ ಟ್ರ್ಯಾಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಏನ್ ಪ್ಲಾನ್ ಮಾಡ್ತಾರೆ, ನಮ್ಗೆ ಗೊತ್ತಿರಂಗೆ ಏನ್ ಮಾಡ್ತಾರೆ, ಒಂದು ಲೆಟರ್ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಏನ್ರಿ 30 ದಿನದಲ್ಲಿ ಏನ್ರಿ ನಮ್ಮ ದರಿಯು ರಾಜ್ಯನ ಬಿಟ್ರೆ ಬೇರೆ ಯಾರ್ದು ಏನ್ ಮಾಡಕ್ ಹೋಗ್ಬಿಡ್ದು, ಆರಾಧಿಸ್ಬಾರ್ದು ಅಂದ್ಬಿಟ್ಟು ಲೆಟರ್ ಬರ್ಸ್ಬಿಟ್ಟು ಸೀದಾ ರಾಜ್ಯನ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಸಿಗ್ನೇಚರ್ ಮಾಡ್ಸಕ್ಕೆ ತೊಗೊಂಡೋಗ್ಬಿಡ್ತಾರೆ. ಸಿಗ್ನೇಚರ್ ಮಾಡಿ ತೊಗೊಂಡೋಗ್ಬೇಕಾರೆ ರಾಜಿಂಗ್ ಏನ್ ಹೇಳ್ತಾರೆ, 7th ವರ್ಸ್ ಓದಿಂತೀನಿ.
ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜ ರಾಜ ರಾಜಾಜ್ಞೆ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದರು. ನೋಡ್ರಾ, ಇಲ್ಲಿ ರಾಜನ ಅಂತ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ಎಲ್ಲಾ ಸಂಸ್ಥಾಕರಲ್ಲಿ ಇರುವಂತ ಏನ್ರಿ ಅಧಿಕಾರಿಗಳು, ರಾಜರುಗಳು, ಇವರೆಲ್ಲ ಏನ್ ಮಾಡೋರೆ, ಇವರೆಲ್ಲ ಅಗ್ರಿ ಮಾಡೋರೆ ಅಂತ ಹೇಳ್ತಾರೆ. ಆಲ್ ಪ್ರೆಸಿಡೆಂಟ್ಸ್ ಆಫ್ ದ ಕಿಂಗ್ಡಮ್, ದ ಗವರ್ನರ್ಸ್, ಪ್ರಿನ್ಸಸ್, ಕೌನ್ಸಿಲರ್ಸ್, ಕ್ಯಾಪ್ಟನ್ಸ್ ಹ್ಯಾವ್ ಕನ್ಸಲ್ಟೆಡ್ ಅಂತ ಅಂದ್ಬಿಟ್ಟು ರಾಜ ಪ್ರೆಸೆಂಟ್ ಮಾಡ್ತಾರೆ. ರಾಜ ಏನ್ ಮಾಡ್ತಾನೆ, ಓ ಎಲ್ಲರೂ ಒಪ್ಕೊಂಡ್ಬಿಟ್ಟಿದಾರಾ, ದಾನಿಯಲ್ ಕೂಡ ಒಪ್ಕೊಂಡ್ಬಿಡ್ತಾನೆ ಅಂತ ಏನ್ ಮಾಡ್ತಾನೆ, ಸೀದಾ ಒಂದು ಲೆಟರ್ ಏನ್ ಮಾಡ್ತಾನೆ, ಸೈನ್ ಮಾಡ್ಬಿಡ್ತಾನೆ. ಆಮೇಲೆ ಏನಾಗ್ತಾರೆ ಅಂದ್ರೆ ರಾಜನ್ಗೆ ಗೊತ್ತಾಗ್ತದೆ, ಏನ್ರಿ, ಓ ದಾನಿಯಲ್ನ ಟ್ರ್ಯಾಪ್ ಮಾಡಕ್ಕೆ ಶತ್ರುಗಳು ಏನ್ ಮಾಡ್ಬಿಟ್ಟಾರೆ, ಈ ತರ ಮೋಸ ಮಾಡ್ಬಿಟ್ಟಾರೆ ಅಂದ್ಬಿಟ್ಟು. ಅಲ್ಲರಕ್ಕ ದಾನಿಯಲ್ ಏನ್ ಮಾಡ್ತಾನೆ, ಸರಿ ಯಥಾರ್ಥವಾಗಿ ಏನ್ ಮಾಡ್ತಾನೆ, 3 ಸತಿ ದಿನಕ್ಕೆ ಏನ್ ಮಾಡ್ತಾನೆ, ಕಿಟಕಿ ತೆಗ್ಬಿಟ್ಟು ಪ್ರಾರ್ಥನೆ ಮಾಡ್ಬೇಕಾರೆ ಈ ಶತ್ರುಗಳೆಲ್ಲ ಏನ್ ಮಾಡ್ತಾರೆ, ದಾನಿಯಲ್ನ ಹಿಡ್ಕೊಂಡ್ಬಿಡ್ತಾವೆ. ರಾಜಂಗೆ ತುಂಬಾ ಬೇಜಾರಾಗ್ತದೆ ನೋಡಿ. ರಾಜ ಏನ್ ಮಾಡ್ತಾನೆ ಅಂದ್ರೆ ತುಂಬಾ ಪ್ರಯಾಸ ಪಡ್ತಾನೆ ನೋಡಿರ್ತೀರಿ ಅದರ ಏನು ಇವನ್ನ ಬಿಡಿಸೋದಿಕ್ಕೆ. ಅದರ ಕೊನೆಗೆ ಆ ಆ ರಾಜ ದಾನಿಯಲ್ಗೆ ಏನ್ ಹೇಳ್ತಾನೆ ನೋಡ್ತೀನಿ, ವರ್ಸ್ 20. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಧರಿಸಲಿ ಎಂದು ಹರಿಸಿದನು. ಅಲ್ವರ, ನಿನ್ನನ್ನು ಉದ್ಧರಿಸಲಿ. ಇಂಗ್ಲಿಷ್ ಚೆನ್ನಾಗಿ ಬರ್ತಾರೆ, ದೈ ಗಾಡ್ ಹೂಮ್ ದೋ ಸರ್ವಸ್ ಕಂಟಿನ್ಯೂಲಿ ಹಿ ವಿಲ್ ಡೆಲಿವರ್ ದಿ. ಹಿ ವಿಲ್ ಅಂತಂದ್ರೆ ಏನೋ ರಾಜ ಕನ್ಫರ್ಮ್ ಆಗಿ ಹೇಳ್ತಾ ನೋಡಿರ್ತೀರಿ, ನೀನ್ ನಂಬಿರೋಂಥ ದೇವರು ಖಂಡಿತವಾಗೂ ನೀನೇನ್ ಮಾಡ್ತಾರೆ, ಕಾಪಾಡ್ತಾ ಬಿಡ. ಕೊನೆಗೆ ರಾಜನೇ ಪರ್ಮಿಷನ್ ಹಾಕ್ಬಿಡ್ತಾನೆ, ಒಂದು ಆಜ್ಞೆ ಹೊರಡಿಸ್ತಾನೆ. ಅಂತಂದ್ರೆ ಯಾರಾದ್ರೂ ಬಂದ್ಬಿಟ್ಟು ದಾನಿಯೇಲನ ದೇವ್ರ ಬಗ್ಗೆ ಕೇರ್ಲೆಸ್ ಆಗಿ ಮಾತಾಡ್ದ ಅಂತಂದ್ರೆ ಅವ್ರ ಮನೆ ಏನ್ ಮಾಡ್ಬೇಕಂತೆ, ಕಸದ ತೊಟ್ಟಿ ತರ ಮಾಡ್ಬೇಕು ಅಂತ ಹೇಳ್ತಾರಲ್ಲ ನೋಡಿ. ದಾನಿಯಲ್ಗಿರೋಂಥ ನಂಬಿಕೆ ತರ ಹೆಂಗೆ ಅವರು ಶೇರ್ ಮಾಡ್ಕೊಂಡ್ರು ಅಂದ್ರೆ ಅದು ಬೇರೆಯವ್ರಿಗೆ ಏನಾಯ್ತಂತ ಹಂಗೆ ಸ್ಪ್ರೆಡ್ ಆಯ್ತು. ಅಲ್ಲರ ಈ ತರ ಕ್ರಿಸ್ತನ್ ರಾಜ್ಯದಲ್ಲಿ ಸಭೆ ಆಳ್ವಿಕೆ ಮಾಡ್ಬೇಕಾದ್ರೆ ಸಭೆ ಪಟ್ಟಿರಂತ ಎಕ್ಸ್ಪೀರಿಯನ್ಸಸ್ಗಳಿಂದ ಅವ್ರಿಗೆ ಬೆಳೆಸ್ಕೊಳ್ಳುವಂತ ಒಂದು ಕ್ಯಾರೆಕ್ಟರ್ ಆಗಿರ್ಬೇಕು, ನಂಬಿಕೆ, ವಿಶ್ವಾಸ, ಇದನ್ನೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಇಡೀ ಲೋಕಕ್ಕೆ ಏನ್ ಮಾಡ್ತಾರೆ, ಅವರು ಶೇರ್ ಮಾಡ್ಕೊಂತಾರೆ. ಅದಕ್ಕೆ ನಾವು ನೋಡ್ತಿಲ್ಲ, ಪ್ರಕಟಣೆ ಪುಸ್ತಕದಲ್ಲಿ 21ನೇ ಅಧ್ಯಾಯದಲ್ಲಿ ನೋಡ್ತಾರೆ, ಒಂದು ನದಿ ಇತ್ತು, ಜೀವವುಳ್ಳ ನದಿ. ಆ ಕಡೆ ಈ ಕಡೆ ಮರಗಳಿತ್ತು. ಆ ಮರಗಳು ದಿನ ಒಂದೊಂದು ತಿಂಗಳಿಗೊಂದ್ಸತಿ ಫಲಗಳು ಕೊಡ್ತಾ ಇತ್ತು. ಆಮೇಲೆ ಅದು ಎಲೆಗಳಿತ್ತು, ಎಲೆಗಳು ಏನ್ ಮಾಡ್ತಿತ್ತು, ಎಲ್ಲ ಕಾಯಿಲೆ ವಾಸಿ ಮಾಡಕ್ಕೆ ಯೂಸ್ ಮಾಡ್ತಾ ಇತ್ತು. ಅಂದ್ರೆ ಔಷಧಿಗೆ ಅಂತಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಸಭೆಗಿರೋಂಥ ಜೀವಿತನ ಇಡೀ ಲೋಕ ಜನಗಳಿಗೆ ಕಾಯಿಲೆಗಳನ್ನ ವಾಸಿ ಮಾಡಕ್ಕೆ, ಅಂದ್ರೆ ಯಾವ ಕಾಯಿಲೆ, ಪಾಪದ ಕಾಯಿಲೆ, ಅಪನಂಬಿಕೆ ಕಾಯಿಲೆ, ಇವೆಲ್ಲವನ್ನೂ ಎಂತ ಜಯಿಸೋದಕ್ಕೆ ಏನ್ ಮಾಡ್ತಾರೆ, ಅವ್ರ ಲೈಫ್ನ ಬ್ಯೂಟಿಫುಲ್ ಎಕ್ಸಾಂಪಲ್ ಆಗಿ ಏನ್ ಮಾಡ್ತಾರೆ, ಕ್ರಿಸ್ತನ ರಾಜ್ಯದಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲ ಈ ಸ್ಪಿರಿಟ್ ಆಫ್ ಸೌಂಡ್ ಮೈಂಡು ಕಾನ್ಸಿಕ್ರೇಟೆಡ್ ಮಕ್ಳುಗಳಿಗೆ ತಿಳಿಸಿರೋದ್ರಿಂದ ಅವರು ಲೋಕದಲ್ಲಿ ಬರುವಂತ ಅನೇಕ ವಿಚಾರಗಳನ್ನ ಅವ್ರು ಫೇಸ್ ಮಾಡೋಂಥ ರೀತಿನೇ ಬೇರೆ. ಅದಕ್ಕೆ ಬೇರೆ ಮಕ್ಳು ಯಾವ ತರ ಒಂದು ಲೋಕ ಜನಗಳು ಏನಂತಾರೆ, ತುಂಬಾ ಗಾಬರಿ ಆಗಿ ಟೆನ್ಷನ್ ಆಗಿ ಏನಂತಾರೆ, ತಲೆ ಕೆಡ್ಸ್ಕೊಂಡೋದು. ಆದ್ರೆ ದೇವ್ರ ಮಕ್ಳು ಅದನ್ನ ಹ್ಯಾಂಡಲ್ ಮಾಡೋ ಸಿಚುವೇಶನ್ ಬೇರೆ. ದೇವ್ರ ಮೇಲೆ ನಂಬಿಕೆಯಿಂದ ಏನ್ ಮಾಡ್ತಾರೆ, ಅದನ್ನ ಹ್ಯಾಂಡಲ್ ಮಾಡಿಂದ ದೇವರವರಿಗೆ ತಕ್ಕ ಪ್ರತಿಫಲಗಳೇನ್ ಮಾಡ್ತಾರೆ, ಕೊಡ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಯಾರು ಓದ್ತೀರಾ? ರಾಧಿಕಾ ಓದ್ತೀರಾ? ಓದಿ ಇಷ್ಟ. ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಯನ್ನಾಗಿ ಪಡಕೊಂಡ ಪವಿತ್ರಾತ್ಮನು ಆತನನ್ನು ವೃದ್ಧಿಪಡಿಸಿಕೊಳ್ಳುವ ಅನುಪಾತಕ್ಕೆ ಅನುಗುಣವಾಗಿ ಅದರ ಕಾರ್ಯಾಚರಣೆಯಿಂದಾಗಿ ಕ್ರಮೇಣವಾಗಿ ಹೆಚ್ಚು ತಾಳ್ಮೆ ಉಳ್ಳವನು, ಹೆಚ್ಚು ಸಹಾನುಭೂತಿ ಉಳ್ಳವನು, ಹೆಚ್ಚು ಉದಾರಿಯೂ, ಹೆಚ್ಚು ಪ್ರೀತಿ ಉಳ್ಳವನು, ಹೆಚ್ಚಾಗಿ ದೇವಿಯಂತೆಯೂ ಆಗುತ್ತಾನೆ. ಗುಣಲಕ್ಷಣದ ಈ ಔದಾರ್ಯಗಳು ಆತನ ಬಾಹ್ಯ ಚಟುವಟಿಕೆಗಳ ಮೇಲೆ ಮಾತ್ರವೇ ಪರಿಣಾಮ ಮಾಡುವುದಲ್ಲ, ಆತನ ಮಾತುಗಳ ಮತ್ತು ಆಲೋಚನೆಗಳ ಮೇಲೆಯೂ ಪರಿಣಾಮಗಳನ್ನುಂಟು ಮಾಡುತ್ತವೆ. ಪವಿತ್ರಾತ್ಮನು ಆತನಲ್ಲಿ ಅಗೌರವವಾದ ಮತ್ತು ಅಪ್ರಾಮಾಣಿಕವಾದ ಕಾರ್ಯಗಳನ್ನು ನಿರಾಕರಿಸುವ ಅನುಪಾತದಲ್ಲಿಯೇ ಅದು ಆತನ ಸ್ನೇಹಿತನ ಹಾಗೂ ನೆರೆಯವನ ಅಥವಾ ವೈರಿಯ ಮಾತಿನ ವಿಷಯದಲ್ಲಿಯೂ ಅನುಮೋದಿಸುತ್ತಿರುತ್ತದೆ. ಅದೇ ರೀತಿಯಲ್ಲಿ ಇವರಲ್ಲಿ ಯಾರಿಗಾದರೂ ಉಂಟಾಗಬಹುದಾದ ಸಣ್ಣದೊಂದು ಅನ್ಯಾಯವನ್ನು, ನಿಷ್ಕರುಣೆಯನ್ನು ಸಹ ಅದು
ನಿರುತ್ಸಾಹಗೊಳಿಸುತ್ತದೆ ಎಂಬುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಸದ್ಯ ನೋಡ್ಬೇಕಾರೆ ಏನ್ರಿ ಯಾರು ನೂತನ ಸೃಷ್ಟಿಯಾಗೆ ಕ್ರಿಸ್ತನ ಒಂದು ಸ್ವರೂಪಕ್ಕೆ ಹತ್ರವಾಗಿ ಬೆಳೀತಾ ಇರ್ತಾರೋ ಅವ್ರಲ್ಲಿ ಏನಪ್ಪ ನೋಡ್ಬೋದು ಅಂದ್ರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ನೋಡ್ಬೋದು. ಏನ್ ಕ್ಯಾರೆಕ್ಟರ್ ಡೆವಲಪ್ಮೆಂಟು? ಇನ್ ಪೇಷನ್ಸ್, ಇನ್ ಸಿಂಪತಿ, ಇನ್ ಜೆನ್ಯುರಾಸಿಟಿ, ಇನ್ ಲವಿಂಗ್, ಮೋರ್ ಗಾಡ್ ಲೈಕ್ ಅಂತ ಹೇಳ್ತಾರಲ್ಲಾರ. ಸೊ ಇವೆಲ್ಲ ಗುಣಗಳನ್ನ ಹೆಂಗಪ್ಪ ನೋಡ್ಬೋದು ಅಂದ್ರೆ ಅವ್ರ ಮಾತು, ಅವ್ರ ನಡವಳಿಕೆ, ಅವ್ರ ಕ್ರಿಯೆಗಳ ಮುಖಾಂತರ ಏನ್ ಮಾಡ್ಬೋದು ಅದ್ ನೋಡ್ಬೋದು ಅಂದ್ರ ಯಾರ ವಿಚಾರದಲ್ಲಿ? ಇವನ್ನ ತನ್ನ ಶತ್ರುಗಳ ವಿಚಾರದಲ್ಲಾಗ್ಲಿ, ತನ್ನ ನೆರೆಯವರ ವಿಚಾರಗಳಾಗ್ಲಿ, ಎಂತಾರೆ ಒಬ್ಬ ಸ್ನೇಹಿತನ ವಿಚಾರದಲ್ಲಾಗ್ಲಿ ಅವರು ಮಾತಾಡೋಂಥ ರೀತಿ ಅಥವಾ ವರ್ತನೆ ಮಾಡುವಂಥ ವಿಚಾರಗಳು ಏನಾಗಿರುತ್ತೆ ಅಂದ್ರೆ ಎಲ್ಲ ಬಂದ್ಬಿಟ್ಟು ಅನ್ಕೈಂಡ್ ಆಗಿರಲ್ಲ. ಅನ್ಕೈಂಡಿಗೆ ಏನಂತಾರೆ ಎಂತ ಅನ್ಯಾಯವಾಗಿ, ಮೋಸವಾಗಿ, ಏನ್ರಿ ಆ ಥರ ಏನಾಗಿರಲ್ಲ ಇರಲ್ಲ ಅಲ್ವರ. ಸೊ ಅದಲ್ಲಿ ಇಟ್ ವಿಲ್ ಬಿ ಲೋಕ ಜನಗಳು ಆ ಡಿಫ್ರೆನ್ಸ್ ಏನ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಕಂಡಿಡಿಬೋದು. ನೋಡಿರ್ತೀನಿ ಆ ಥರ ಏನಾಗಿರ್ತಾರೆ ಅಂದ್ರೆ ಇರ್ತಾನೆ. ಇದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್. ಅಂದ್ರೆ ನಮ್ಮಲ್ಲಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗ್ತಾ ಇದೆ, ನಾವು ಏನೋ ಒಂದು ರೀತಿಯಲ್ಲಿ ದಿನ ಚೇಂಜ್ ಆಗ್ತಾ ಇದ್ರಿ ಅಂದ್ಬಿಟ್ಟು ಇದೆಲ್ಲ ಏನಪ್ಪಾ ಅಂದ್ರೆ ಪ್ರೂಫ್ ಅಂತ ಹೇಳ್ತಾರೆ. ಅದರ ಅದೇ ನೋಡ್ತೀನಿ ನಾವು ಕಳೆದ ಸತಿ ನೋಡ್ಬೇಕು ನೋಡಿದ್ರೆ ಬ್ಯಾಪ್ಟಿಸಮ್ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್, ಅದರ ಪವಿತ್ರ ಆತ್ಮ ನಮ್ಮಲ್ಲಿ ಇದೆ, ನಾವು ದೇವ್ರ ಮಕ್ಕಳು ಅಂದ್ಬಿಟ್ಟು ಸಾಕ್ಷಿ ಏನಪ್ಪಾ ಅಂತಂದ್ರೆ ನೋಡಿದ್ರಲ್ಲ ಅನೇಕ ಸಾಕ್ಷಿಗಳು. ಈ ತರ ನಮ್ಮಲ್ಲಿ ಏನೋ ಬದಲಾವಣೆಗಳು ಕಂಡು ಬರ್ತಾ ಇದ್ರೆ ಕಾನ್ಸಂಟ್ರೇಷನ್ ಮಾಡಿದ್ಮೇಲೆ ನಾವು ದೇವ್ರಿಗೆ ಏನಾಗಬೇಕು, ತುಂಬಾ ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು. ಯಾಕಂದ್ರೆ ನಾವು ದೇವ್ರ ಎಣ್ಣಿಕೆಯಲ್ಲಿ ಏನಾಗಿದ್ದೀರಿ ಇದ್ದೀರಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಅಮೃತ ಸಿಸ್ಟರ್. ಅಮೃತ ಸಿಸ್ಟರ್ ಇದ್ರಲ್ಲ ಏನಲ್ಲಿ? ಓಕೆ, ಅನು ಸಿಸ್ಟರ್ ಓದ್ಬೋದಾ? ಆದುದರಿಂದ ಸ್ವಸ್ಥ ಮನಸ್ಸಿನ ಆತ್ಮವು ಕ್ರಮೇಣವಾಗಿ ಆದರೆ ನಿಶ್ಚಿತವಾಗಿ ಪತಿಯನ್ನು ಉತ್ತಮ ಪತಿಯನ್ನಾಗಿ, ತಂದೆಯನ್ನು ಉತ್ತಮ ತಂದೆಯನ್ನಾಗಿ, ಮಗನನ್ನು ಉತ್ತಮ ಮಗನನ್ನಾಗಿ, ಪತ್ನಿಯನ್ನು ಉತ್ತಮ ಪತ್ನಿಯನ್ನಾಗಿ, ತಾಯಿಯನ್ನು ಉತ್ತಮ ತಾಯಿಯನ್ನಾಗಿ, ಮಗಳನ್ನು ಉತ್ತಮ ಮಗಳನ್ನಾಗಿ ಮಾಡುತ್ತದೆ. ಯಾಕೆಂದರೆ ಆಲೋಚನೆಯ, ಮಾತಿನ ಮತ್ತು ನಡತೆಯ ತಳಹದಿಯು ಸ್ವಾರ್ಥತೆಯನ್ನು ಬಿಟ್ಟು ಪ್ರೀತಿಗೆ ಮಾರ್ಪಡಿಸುತ್ತದೆ. ಸ್ವಸ್ಥ ಮನಸ್ಸಿನ ಆತ್ಮ ಅಥವಾ ಪವಿತ್ರಾತ್ಮನ ಪ್ರೀತಿಯ ಆತ್ಮವನ್ನು ಆತನು ಪಡ್ಕೊಂಡಾಗಲಿಂದಲೇ ಆತನು ಸಮಕಟ್ಟಿನಲ್ಲಿದ್ದು ತನ್ನ ಸ್ವಂತ ಹಕ್ಕುಗಳಲ್ಲಿ, ಸೌಕರ್ಯಗಳಲ್ಲಿ, ಆಯ್ಕೆಗಳಲ್ಲಿ ಕಡಿಮೆಯಾಗಿ ಮನಸ್ಸಿಗೆ ಹಚ್ಚಿಕೊಳ್ಳುತ್ತಾನೆ. ಹಾಗೂ ಇತರರ ಹಕ್ಕುಗಳು, ಭಾವನೆಗಳು ಮತ್ತು ಆಯ್ಕೆಗಳ ವಿಷಯದಲ್ಲಿ ಹೆಚ್ಚು ಉದಾರತೆಯನ್ನು ತೋರುತ್ತಾನೆ. ಸಹಜವಾಗಿ ದೇವರ ಚಿತ್ತಕ್ಕೆ ಪ್ರಪ್ರಥಮ ಸ್ಥಾನ. ದೇವರನ್ನು ಸಂಪ್ರೀತಿಗೊಳಿಸಿದ ನಂತರವೇ ಆತನು ತನ್ನ ಸಂಪರ್ಕಕ್ಕೆ ಬರುವ, ವಿಶೇಷವಾಗಿ ತನ್ನ ಸ್ವಂತ ಕುಟುಂಬದವರಾದ ಇತರರನ್ನು ಸಂಪ್ರೀತಿಗೊಳಿಸುವುದರಲ್ಲಿ ಸಂತೋಷ ಪಡುತ್ತಾನೆ. ದೇವರ ಸೇವೆ ಮಾಡುವ ಮತ್ತು ಆತನನ್ನು ಪ್ರಥಮವಾಗಿ, ನಂತರದಲ್ಲಿ ಕರ್ತನ ಕುಟುಂಬದವರನ್ನು, ಕಡೆಗೆ ಅವಕಾಶ ದೊರೆತಂತೆ ಎಲ್ಲಾ ಜನರಿಗೂ ಸಂಪ್ರೀತಿಗೊಳಿಸುವ ಸಾಮರಸ್ಯದಲ್ಲಿ ಆತನ ಆಲೋಚನೆಗಳು ಕಾರ್ಯಗತಗೊಳ್ಳುತ್ತವೆ. ಆತನ ಮಾತುಗಳು ನಿರ್ದೇಶನ ಹೊಂದುತ್ತವೆ ಮತ್ತು ಮಿತಿಗೊಳ್ಳುತ್ತವೆ ಮತ್ತು ಆತನ ಗುಣಲಕ್ಷಣಗಳು ತಾವಾಗಿಯೇ ರೂಪುಗೊಳ್ಳುತ್ತವೆ ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ, ಸೊ ಯಾರಲ್ಲಿ ಈ ಒಂದು ತಿಳುವಳಿಕೆ ಅಂತ ಆತ್ಮ ಅಂತ ಇರ್ತದೋ ದೇ ವಿಲ್ ಬಿ ಎ ಬೆಟರ್ ಹಸ್ಬೆಂಡ್ ಅಂತ ಹೇಳ್ತಾರೆ. ಅದರ ಬೆಟರ್ ಫಾದರ್, ಬೆಟರ್ ಸನ್, ಬೆಟರ್ ವೈಫ್ ಅಂತ ಏನ್ ಮಾಡ್ತಾರೆ, ಬೆಟರ್ ಡಾಟರ್ ಅಂತ ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ ಏನ್ರಿ, ಎಲ್ಲ ಇವತ್ತು ಲೋಕದಲ್ಲಿ ಸಮಾಜ ನಿಂತಿರೋದೇನಪ್ಪ ಅಂದ್ರೆ ಸ್ವಾರ್ಥತನದಲ್ಲಿ. ಅದರ ಏನ್ರಿ ಸೆಲ್ಫಿಶ್ನೆಸ್, ತನಗಾಗಿ ಏನ್ ಬೇಕೋ ತನ್ನ ಒಂದು ಸುಖ ದುಃಖ ಎಲ್ಲ ಇದನ್ನ ಏನ್ ಮಾಡ್ತಾರೆ, ತನ್ನ ಸ್ಯಾಟಿಸ್ಫ್ಯಾಕ್ಷನ್ ಏನ್ ಮಾಡ್ತಾರೆ ನೋಡ್ತಾರೆ ಅಲ್ವರ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಏನ್ರಿ ಸಂಸಾರದಲ್ಲಿ ಗಲಿಬಿಲಿಗಳು, ಈಗೋ, ಪ್ರಲಮ್ಮು, ಅದರ ಜಗಳ, ಗಲಾಟೆ ಇವೆಲ್ಲ ಏನಾಗ್ತಾರೆ ಬರ್ತಾವಲ್ರ. ಇವಾಗೆಲ್ಲ ಹೆಂಗಿದೆ ಸಮಾಜದಲ್ಲಿ ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಗಲಾಟೆಗಳು, ಜಗಳಗಳು, ದೊಡ್ಡ ವಿಚಾರಕ್ಕೆ ಹೋಗ್ಬಿಡ್ತಾರೆ. ದೊಡ್ಡ ವಿಚಾರ ಏನಂತಂದ್ರೆ ಏನ್ರಿ ಒಂದು ಡೈವರ್ಸ್ಗೆ. ಅದರ ಅದಕ್ಕೆ ಇವತ್ತು ಲೋಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡೈವರ್ಸ್ ಫೈಲ್ ಮಾಡಿದ್ರೆ ಇಮಿಡಿಯೇಟ್ ಡೈವರ್ಸ್ ಕೊಡಲ್ಲ. 1 ವರ್ಷ ಏನ್ ಮಾಡ್ತಾರೆ, ಏನು ಟೈಮ್ ಕೊಡ್ತಾರೆ. 1 ವರ್ಷ ಟೈಮಲ್ಲಿ ಏನ್ ಮಾಡ್ತಾರೆ, ಇನ್ನೊಂದ್ಸರಿ ಪರೀಕ್ಷೆ ಮಾಡ್ತಾರೆ ಏನೇನಕ್ಕೆ ಕಾರಣ ಅಂತ ಅಂದ್ಬಿಟ್ಟು ಅಲ್ರ. ಏನ್ರಿ ಉಪ್ಪು ಹಾಕಿಲ್ಲ ಅಂದ್ರೆ ಏನ್ರಿ ಡೈವರ್ಸು, ಖಾರ ಸರಿಗೆ ಹಾಕಿಲ್ಲ ಅಂದ್ರೆ ಡೈವರ್ಸು, ಎಳಿ ಮಾತು ಕೇಳಿಲ್ಲ ಅಂದ್ರೆ ಏನ್ರಿ ಡೈವರ್ಸು. ಇವೆಲ್ಲ ಏನಕ್ಕೆ ಬರ್ತದೆ ಅಂದ್ರೆ ಸೆಲ್ಫಿಶ್ನೆಸ್. ಆದರೆ ಕಾನ್ಸಿಕ್ರೇಟೆಡ್ ಮಕ್ಕಳಲ್ಲಿ ಅವ್ರ ಮೈಂಡ್ ಹೆಂಗಿರ್ತಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಯಾರ ಶಿಷ್ಯನಾದಕ್ಕೆ ಆಸೆ ಪಟ್ರೆ ತನ್ನನ್ನು ತಾನೇ ಮಾಡಬೇಕು, ನಿರಾಕರಿಸ್ಬೇಕು. ಫಸ್ಟ್ ಪಾಯಿಂಟ್ ಅದರ ಇದು ನಮ್ಮಲ್ಲಿ ಇದ್ದವಾಗ ಈ ಸಂಸಾರದಲ್ಲಿ ಏನಾಗ್ತಾರೆ, ಈ ಸ್ಪಿರಿಟ್ ಆಫ್ ಲವ್ ಅಂತ ಇರ್ತಾರೆ. ಅದರ ಸ್ಯಾಕ್ರಿಫೈಸಿಂಗ್ ಆಟಿಟ್ಯೂಡ್ ಅಂತ ಇದ್ದವಾಗ ಸ್ವಾರ್ಥಿಯಾಗೆ ತಾನೇ ತಂದು ಅಂತಂದ್ಬಿಟ್ಟು ಯಾವಾಗಿರಲ್ವೋ
ಅವಾಗ ಸಂಸಾರ ಹೆಂಗಿರ್ತದೆ? ಸುಖವಾಗಿ ಸಂತೋಷವಾಗಿರ್ತಾರೆ. ಎಲ್ಲವನ್ನೂ ಪ್ರೀತಿಯಿಂದ ಹಂಚ್ಕೊಂಡು ಏನ್ರಿ ಸುಖವಾಗಿ ಇರೋದ್ರಲ್ಲಿ ಏನಿದೆಯೋ ಅಲ್ವರ ಅದಲ್ಲಿ ಸುಖವಾಗಿರೋದಕ್ಕೆ ಏನಾಗ್ತಾರೆ? ಸಂತೋಷವಾಗಿರೋಂಥ ಆಟಿಟ್ಯೂಡ್ ಏನಾಗ್ತದೆ ಬರ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಒಬ್ಬ ಮಗನಾಗಿದ್ರೆ ಅಥವಾ ಮಗಳಾಗಿದ್ರೆ ಏನಾಗ್ತಾರೆ ಅವರು ಒಳ್ಳೆ ಒಂದು ಮಕ್ಕಳಾಗಿ ಬಾಳ್ತಾರೆ. ಯಾಕೆ? ತಂದೆ ತಾಯಿಗಳು ಅವ್ರು ಮಾಡೋಂಥ ಒಂದು ಸ್ಯಾಕ್ರಿಫೈಸ್ಗಳು ನೋಡಿರ್ತಾರೆ, ಅವರೊಂದು ಎಕ್ಸಾಂಪಲ್ಸ್ ಏನ್ ಮಾಡ್ತಾರೆ ನೋಡಿರ್ತಾರೆ, ಅದನ್ನೇ ಅವ್ರ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಏನ್ ಮಾಡ್ತಾರೆ ಅವರು ಆಸೆ ಪಡ್ತಾರೆ ಅಲ್ವರ. ಸೊ ಅವಾಗ ಅದೇ ಮಾರ್ಗದಲ್ಲಿ ಏನ್ ಮಾಡ್ತಾರೆ ಅವರು ಬೆಳೆಯಂತ ಮಕ್ಕಳಾಗ್ತಾರೆ ಅಲ್ವರ. ಅದೇ ತರ ಏನ್ರಿ ಒಳ್ಳೆ ಒಂದು ತಂದೆ ತಾಯಿಗಳು ಕೂಡ ಇರ್ತಾರೆ ಅಲ್ವರ. ಯಾಕಂದ್ರೆ ಇವತ್ತು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ತಂದೆ ತಾಯಿಗಳು ತನ್ನ ಸುಖನ ಏನ್ ನೋಡ್ಕೊಂಡು ಮಕ್ಳುಗಳಿಗೆ ಏನ್ ಮಾಡ್ತಾರೆ? ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಎಜುಕೇಶನ್ ಕೊಡಲ್ಲ, ಪ್ರಾಪರ್ ಆಗಿರೋಂಥ ಕಾಲ್ ಮೇಲೆ ನಿಂತ್ಕೊಳಕ್ಕೆ ಸಹಾಯನೂ ಕೂಡ ಮಾಡೋದಿಲ್ಲ. ಅವಾಗ ಏನಾಗ್ತದೆ? ಅವ್ರ ಲೈಫ್ ಸ್ಪೈಲು, ಇವ್ರ ಲೈಫ್ ಸ್ಪೈಲು ಅದರ. ನೆಕ್ಸ್ಟ್ ಇವ್ರ ವಯಸ್ಸಾದಾಗ ನೋಡ್ಕೊಳಕ್ಕೂ ಕೂಡ ಆಗಲ್ಲ ಅದರ. ಆದ್ರೆ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ವಾಕ್ಯಗಳ ಮುಖಾಂತರ ಗೈಡೆನ್ಸ್ ಇರೋಂಥ ದೇವ್ರ ಮಕ್ಕಳು ಏನ್ ಹೇಳ್ತಾರೆ? ತನ್ನ ಸ್ವಂತ ಕುಟುಂಬನ ನೋಡ್ಕೊಂತಿರೋನು ಅವಿಶ್ವಾಸಕ್ಕಿಂತ ಕೇಡು ಅಂತ ಹೇಳ್ತಾರೆ. ಆಮೇಲೆ ತನ್ನ ಸ್ವಂತ ಕೈಯಿಂದ ದುಡಿಮೆ ಮಾಡಿದಿರೋನು ಏನ್ ಮಾಡ್ಬಿಡ್ದು? ಅವನು ಊಟನೇ ಮಾಡ್ಬಾರ್ದು ಅಂತ ಹೇಳ್ತಾರೆ. ಇವೆಲ್ಲ ವಾಕ್ಯಗಳು ನಮ್ಗಿರ್ಬೇಕಾದ್ರೆ ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಾವು ಪ್ರಾಮುಖ್ಯತೆ ಯಾವ್ದಕ್ಕಪ್ಪ ಕೊಡ್ಬೇಕು ಅಂತ ಅನಿಸ್ತದೆ ಅಂತಂದ್ರೆ ದೇವರ ಮಕ್ಕಳಲ್ಲಿ ಕಾನ್ಸಿಕ್ಯೂಟಿವ್ ಅಂತ ಸ್ವಂತ ಕುಟುಂಬ, ಅದಕ್ಕೆ ಏನ್ ಮಾಡ್ಬೇಕು? ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಯೇಸು ಕ್ರಿಸ್ತ ಹೇಳೋರೆ ಖಂಡಿತವಾಗು ಅಲ್ಲರ. ಏನ್ರಿ ತಂದೆ ತಾಯಿ, ಆಮೇಲೆ ಅಕ್ಕ ತಂಗಿ, ಅಣ್ಣ ತಮ್ಮ ಅಲ್ವರ, ಏನ್ರಿ ಹೆಂಡತಿ ಮಕ್ಕಳು ಎಲ್ಲಾರ್ಕಿಂತ ಏನ್ರಿ ನನ್ನನ್ನ ಪ್ರೀತಿ ಮಾಡಿದವನು ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಂಗಂತ ಏನ್ ಮೀನಿಂಗು? ಇವನ್ನೆಲ್ಲ ಹಾಗೆತನ ಮಾಡಿ ಹೇಟ್ ಮಾಡಿ ಅಂತಲ್ಲ. ಮುಖ್ಯವಾಗಿ ಪ್ರಾಮುಖ್ಯತೆ ಯಾರು ಕೊಡಬೇಕು? ದೇವರಿಗೆ ಏನ್ ಮಾಡ್ಬೇಕು? ಕೊಡಬೇಕು. ದೇವರು ಅಂತ ನಮ್ಮ ಪರ್ಸನಲ್ ಪ್ರಿಫರೆನ್ಸ್ ಅಥವಾ ಲೋಕದಲ್ಲಿರೋಂಥ ಪ್ಲೆಜರ್ಗಳು ಅದರ ಬೇರೆ ಕಮಿಟ್ಮೆಂಟ್ಸ್ಗಳು, ಪಾರ್ಟಿ ಫಂಕ್ಷನ್ ಎಕ್ಸೆಟ್ರಾ ಅಂತ ಬಂದವಾಗ ಅವಾಗ ನಾವು ಯಾವ್ದಕ್ಕೆ ಮುಖ್ಯತ್ವ ಕೊಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟೆ ಏನಂತಾರೆ ಅಲ್ಲಿ ಬರೋಂಥ ಕ್ವಶನ್ ಅದರ. ಹಂಗಂತ ಬಿಟ್ಟಿನೆಲ್ಲ ಬಿಟ್ಬಿಡು ಅಂತ ಏನ್ ಮಾಡಿಲ್ಲ ಅಲ್ಲಿ ಕ್ರಿಸ್ತನು ಎಲ್ಲೂ ಹೇಳಿಲ್ಲ ನಮ್ಗೆ ಅಲ್ವರ. ಸದ್ ನೋಡ್ಬೇಕಾದ್ರೆ ಫ್ಯಾಮ್ಲಿಗೆ, ಸತ್ತಿರಂಥ ಫ್ಯಾಮ್ಲಿಗೆ ಫಸ್ಟ್ ಏನ್ ಮಾಡ್ಬೇಕು? ನಾವು ಪ್ರಿಫರೆನ್ಸು ಕೊಡೋರಾಗಿರ್ಬೇಕು ಅಲ್ವರ. ಅದಕ್ಕೆ ಲಾರ್ಡ್ ಫಸ್ಟ್, ಲಾರ್ಡ್ಸ್ ಫ್ಯಾಮ್ಲಿ ನೆಕ್ಸ್ಟ್ ಅಲ್ವರ. ಸೊ ಈ ರೀತಿ ಇದ್ದವಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಕುಟುಂಬ ಹೆಂಗಿರ್ತಾರೆ? ಒಳ್ಳೆ ಸಮಾಧಾನವಾಗಿರಂತ ಕುಟುಂಬವಾಗಿರ್ತದೆ ಅಲ್ವರ. ಸ್ವಾರ್ಥವಾಗಿ ಏನಾಗಿರಲ್ಲ, ಇರೋದಿಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಶ್ವೇತಾ ಸಿಸ್ಟರ್ ಇದ್ದೀರಾ? ಅಮೃತ ಸಿಸ್ಟರ್ ಓದ್ತೀರಾ? ಓದ್ತೇನೆ ಬ್ರದರ್. ಹ್ಮ್. ಆದುದರಿಂದ ಸ್ವಸ್ಥವಾದ ಮನಸ್ಸಿನ ಆತ್ಮವನ್ನು ಪಡಕೊಂಡ ಎಲ್ಲ ಸ್ತ್ರೀ ಮತ್ತು ಪುರುಷರು ತಮ್ಮ ಉತ್ತಮ ಪತಿ ಪತ್ನಿ, ತಂದೆ ತಾಯಿ, ಸಹೋದರ ಸಹೋದರಿಯರು ಪ್ರತಿಯೊಂದು ನಿರ್ದಿಷ್ಟ ಸಂದರ್ಭದಲ್ಲಿಯೂ ಆಗುವಂತೆ ಅನುಸರಿಸುವುದಿಲ್ಲ. ಯಾಕೆಂದರೆ ನಾವೀಗಾಗಲೇ ಸಲಹೆ ನೀಡಿರುವಂತೆ ಕ್ರಿಸ್ತನ ಸುವಾರ್ತೆಯ ಗುರಿಯು ನಾಗರಿಕ ಪ್ರಪಂಚದ ಮೇಲೆ ಮಾಡಿದ ಪರಿಣಾಮದಲ್ಲಿ ಪ್ರಪಂಚದ ನಿಷ್ಕೃಷ್ಟರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ ಮತ್ತು ಅವರು ಕರ್ತನಿಗೆ ಮಾಡಿಕೊಂಡ ಪ್ರತಿಷ್ಠೆಯ ಅನುಪಾತಕ್ಕೆ ಸರಿಯಾಗಿ ಅವರನ್ನು ಉದ್ಧರಿಸುತ್ತವೆ ಮತ್ತು ಅವರುಗಳು ದೃಢವಾದ ಮನಸ್ಸಿನ ಆತ್ಮವನ್ನು ಹೊಂದಿಕೊಳ್ಳುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಉತ್ತಮ ಹುಟ್ಟಿನ ಮೇಲ್ಮಟ್ಟದಲ್ಲಿ ಜನಿಸಿದ ಕೆಲವರು ಸ್ವಪ್ರತಿಷ್ಠೆಯ ಕಡೆಗೆ ಹೆಚ್ಚು ವಾಲುತ್ತಾರೆ ಮತ್ತು ದೇವರು ನೀಡುವ ಸಹಾಯಗಳನ್ನು ನಿರಾಕರಿಸುತ್ತಾರೆ. ಇವರುಗಳು ತಾವು ಕುಲೀನತೆಯಲ್ಲಿ ಜನಿಸಿದ ಕಾರಣ ಕುಲೀನ ಪತಿಗಳು, ಕುಲೀನ ಪತ್ನಿಯರು, ಕುಲೀನ ಮಕ್ಕಳು ಆಗಿದ್ದಿರಬಹುದು ಮತ್ತು ತಮ್ಮ ಕ್ರೈಸ್ತ ತಂದೆ ತಾಯಿಗಳ ಮೂಲಕ ಉತ್ತಮ ಸಮತೋಲನವುಳ್ಳ ಮನಸ್ಸು ಮತ್ತು ಉತ್ತಮ ವಿವೇಕಗಳನ್ನು ಪಿತ್ರಾರ್ಜಿತವಾಗಿ ಪಡಕೊಂಡಿರಬಹುದು. ಆದರೆ ಅಂಥವರು ರಕ್ಷಕನನ್ನು ಮತ್ತು ನೂತನ ಮನಸ್ಸಿನ ಕೊಡುಗೆಗಳನ್ನು ಅಂಗೀಕರಿಸಿಕೊಳ್ಳದ ಹೊರತು ಅವರುಗಳು ಅವನತಿ ಹೊಂದುವುದು ನಿಶ್ಚಿತ ಮತ್ತು ಅವರ ಕರುಣೆ, ದಯಾಪರತೆ ಮುಂತಾದವುಗಳು ಬಾಹ್ಯ ರೂಪದವುಗಳಾಗಿ ಬಿಡುತ್ತವೆ ಮತ್ತು ಅವರ ಒಳಗಿರುವ ಸ್ವಾರ್ಥತೆಯನ್ನು ಮುಚ್ಚಿಕೊಂಡಿರುತ್ತವೆ. ಬಲು ಬೇಗ ಇಲ್ಲವೇ ತಡವಾಗಿ ಈ ಸ್ವಾರ್ಥತೆಯು ಅವರ ಪೀಳಿಗೆಯವರಲ್ಲಿ ಬೆಳೆದು ಅವರನ್ನು ಕೆಳಮಟ್ಟಕ್ಕೆ ತರಬಹುದಾಗಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸೊ ಅಲ್ಲಿ ನಾವೇನು ನೋಡಿದ್ರೆ ದೇ ವಿಲ್ ಬಿ ಎಂದ್ರೆ ಬೆಟರ್ ಫಾದರ್, ಬೆಟರ್ ಮದರ್, ಬೆಟರ್ ಸನ್ ಅಥವಾ ಬೆಟರ್ ವೈಫ್ ಅಂತ ಹೇಳ್ದಲ್ಲ. ಹಂಗಾರೆ ಏನಪ್ಪ ಮೀನಿಂಗು ಅಂದ್ರೆ ಎಲ್ಲಾರ್ಕಿಂತ ಲೋಕದಲ್ಲಿ ಇರೋಕ್ಕಿಂತ ಸುಪೀರಿಯರ್ ಆಗಿರ್ತಾರೆ ಅಂತಂದ್ರೆ ಖಂಡಿತವಾಗಲಿಲ್ಲ. ಯಾಕಂದ್ರೆ ದೇವರು ನಮ್ಮ ಬೈಬಲ್ ಏನ್ ನೋಡ್ತೀರಿ? ಸತ್ಯಕ್ಕೆ ಕರೆದಿರೋರ್ನ ಇಂಥವ್ರನ್ನ ಕರೆದವ್ರು ಅಂತ ನೋಡ್ತೀರಿ. ಲೋಕದಲ್ಲಿ ಏನಕ್ಕೂ ಗಣನೆಗಿಲ್ದವರು, ಕೆಲ್ಸಕ್ಕೆ ಬಾರ್ದಿರೋರು ಅದರ. ಸೊ ಅದ್ಮೇಲೆ
ಒಂದು ಲೋವರ್ ಸ್ಟೇಟ್ ಆಫ್ ಸೊಸೈಟಿಯಿಂದಾನೇ ದೇವ್ರ ಮಾಡಿದ ದೇವ್ರ ಮಕ್ಕಳನ್ನ ಕರೆದಿದೆ. ಯಾಕಂದ್ರೆ ಈ ಸತ್ಯ ಅಟ್ರಾಕ್ಟ್ ಆಗೋದು ಯಾರಿಗೆ ಅಂತಂದ್ರೆ ಅಂಥವ್ರಿಗೇನೆ. ಅದರ ಯಾಕಂದ್ರೆ ಹೈಯರ್ ಸ್ಟೇಟ್ ಆಫ್ ಸೊಸೈಟಿಲಿ ಇರೋರು, ತನ್ನ ಬಗ್ಗೆ ತಾನೇ ಒಳ್ಳೆಯ ಒಂದು ಐಡಿಯಾ ಅಂತ ಇರೋರು ಈ ಕ್ರಿಸ್ತನ ಒಂದು ಏನ್ರಿ ಒಂದು ಸ್ಯಾಕ್ರಿಫೈಸ್ಗೆ ಅವ್ರನ್ನ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡೋದು ತುಂಬಾ ಕಷ್ಟ. ಅದನ್ನ ನೋಡ್ಬೇಕಾದ್ರೆ ಸತ್ಯಲ್ಲಿ ಕರೆದಿರೋಲ್ಲಿ ಯಾರಲ್ಲಿ ಒಂದು ಸೂಪರ್ ಆಗಿರೋಂಥ ಒಂದು ಏನಂತಾರೆ ಒಂದು ಬ್ಯೂಟಿಫುಲ್ ಆಗಿರೋ ಕ್ಯಾರೆಕ್ಟರ್ ಏನ್ ಮಾಡೋಕೆ ನಾವು ಒಂದೇ ಸತಿ ಎದುರು ನೋಡೋಂಥದ್ದು ಖಂಡಿತವಾಗಿ ಏನಿಲ್ಲ, ಅದು ಸಾಧ್ಯ ಇಲ್ಲ ಅಲ್ದರ. ಅದಕ್ಕೆ ಸತ್ಯಕ್ಕೆ ಬಂದಿರೋದ್ರಲ್ಲಿ ನಮ್ಮಲ್ಲಿ ಏನಾಗಬೇಕು ಅಂತಂದ್ರೆ ಈ ಡೆವಲಪ್ಮೆಂಟ್ ಅಂತ ಏನಾಗಬೇಕು, ಇದಾಗಬೇಕು, ಚೇಂಜಸ್ ಏನಾಗಬೇಕು ಅದರ. ನಿನ್ನೆಕ್ಕಿಂತ ಇವತ್ತೇನಾಗಬೇಕು, ಸ್ವಲ್ಪ ಏನೋ ಬದಲಾವಣೆಗಳು ಆಗ್ಬೇಕು ಅಲ್ವರ. ಹೋರಾಟ ಅಂತ ಏನಾಗಬೇಕು ಅಲ್ಲಿ ನಡಿಬೇಕು ಅಲ್ವರ. ಆದ್ರೆ ಏನ್ ಹೇಳ್ತಾರೆ, ಕೆಲವೊಂದು ಏನ್ರಿ ಹುಟ್ಟಬೇಕಾದ್ರೆ ಕೆಲವು ಜನ ಏನಾಗಿದ್ದಾರೆ ಬೇರೆ ಕಾಮನ್ ಪೀಪಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈಯರ್ ಪ್ಲೇನ್ ಹುಟ್ಟಿರ್ಬೋದು. ಹೆಂಗೆ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಒಳ್ಳೆ ಒಂದು ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಅಥವಾ ಒಳ್ಳೆ ಒಂದು ಸಂಸಾರದಲ್ಲಿ ಹುಟ್ಟಿರೋದ್ರಿಂದ ಏನಾಗ್ಬೋದು ಅಂದ್ರೆ ಕೆಲವೊಂದು ಏನಂತಾರೆ ಮೋಸವಾಗಿರೋ ಗುಣಗಳು ಅವರಲ್ಲಿ ಇರಲ್ಲ ಅಲ್ವರ. ಸೊ ದೇ ವಿಲ್ ಬಿ ನೋಬಲ್ ಪರ್ಸನ್ಸು ಅಲ್ವರ. ಅದರಿಂದ ಅವರು ಒಳ್ಳೆ ನಾಗರಿಕರಿಗೆ ಇರ್ಬೋದು. ಸರಿ, ಅದನ್ನ ಒಂದು ಕ್ರಿಸ್ತನ ಒಂದು ಕ್ಯಾರೆಕ್ಟರು ಅಥವಾ ಅದ ಕ್ರಿಸ್ತನ ಒಂದು ಗುಣಲಕ್ಷಣಗಳು ಅಂತ ನಾವು ಹೋಲಿಕೆ ಮಾಡ್ಬೋದಾ ಅಂತಂದ್ರೆ ಅದನ್ನು ಖಂಡಿತವಾಗೂ ಹೋಲಿಕೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಏನ್ರಿ ಇದು ಒಂದು ವಂಶ ಪಾರಂಪರ್ಯಾಗಿ ಬಂದಿರೋಂಥ ಒಂದು ಕ್ಯಾರೆಕ್ಟರ್ಗಳು ಏನ್ರಿ ನ್ಯಾಚುರಲ್ ಆಗಿ ಬಂದಿರೋಂಥ ಕ್ಯಾರೆಕ್ಟರ್ಗಳು. ಎಕ್ಸಾಂಪಲ್, ಇವಾಗ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಯಾರು ಡಾಕ್ಟರ್ ಓದ್ತಾರೆ, ಯಾರು ಇಂಜಿನಿಯರಿಂಗ್ ಓದ್ತಾರೆ ಅಂತಂದ್ರೆ ಯಾರು ತಂದೆ ತಾಯಿಗಳು ಡಾಕ್ಟರ್ ಓದಿರ್ತಾರೋ ಅವರೇ ಸಾಮಾನ್ಯವಾಗಿ ಏನ್ ಓದೋದು ರೇರೆಸ್ಟ್ ಆಫ್ ರೇರ್ ಕೇಸಸ್. ತುಂಬಾ ಕಷ್ಟದಲ್ಲಿ ಬಂದಿರೋರು ಯಾರೋ ಲೈಫಲ್ಲಿ ಅಚೀವ್ ಮಾಡ್ಬೇಕು ಅಂತ ಹೇಳಿರೋರು ಮಾತ್ರ ಏನ್ ಮಾಡ್ತಾರೆ, ನಾನು ತುಂಬಾ ಗ್ರ್ಯಾಂಡ್ ಆಗಿ ಏನ್ ಮಾಡ್ತಾರೆ, ಅಚೀವ್ ಮಾಡ್ತಾರೆ ಇಂಥ ಇದ್ದಲ್ಲಿ ಸರಿ. ಆದ್ರೆ ನಾವು ನ್ಯಾಚುರಲ್ ಆಗಿ ಏನ್ ನೋಡ್ತೀವಿ ಅಂದ್ರೆ ತಂದೆ ತಾಯಿಗಳಲ್ಲಿ ಏನೆಲ್ಲ ಒಂದು ಕ್ಯಾರೆಕ್ಟರ್ಸ್ ಇರ್ತಾರೋ ಅದು ಯಾರಲ್ಲಿ ಪ್ರತಿಬಿಂಬಿಸ್ತದೆ ಅಂತ ನೋಡೋದಂದ್ರೆ ಮಕ್ಳನ್ನೇ ಆಗ್ತಾರೆ ಸೂಪರ್ ಆಗಿ ಪ್ರತಿಬಿಂಬಿಸ್ತಾರೆ. ಅದರಿಂದ ಒಂದು ಒಳ್ಳೆ ಕುಟುಂಬವಾಗಿದ್ದ ಅಂತಂದ್ರೆ ಅವ್ರು ಹುಟ್ಟಂತ ಮಕ್ಳುಗಳು ಹೆಂಗಿರ್ತಾರೆ, ಒಳ್ಳೆ ಕುಟುಂಬವಾಗಿ ಮಕ್ಳುಗಳು ತಾನೇ ಏನಿರ್ತಾರೆ ಹುಡ್ತಾರೆ ಅಲ್ರ. ಸೊ ಅದನ್ನ ಬಂದ್ಬಿಟ್ಟು ಕೃಷ್ಣ ಒಂದು ಸ್ವಾರೂಪ್ಯ ಅಂತ ಹೇಳಕ್ ಆಯ್ತದ ಅಂತಂದ್ರೆ ಅಂಟಿಲ್ ಇಟ್ ಈಸ್ ಕಾನ್ಸಿಕ್ರೇಟೆಡ್ ಇಟ್ ಕಾನ್ ಬಿ ಕನ್ಸಿಡರ್ಡ್ ಆಸ್ ಏನ್ರಿ ಕ್ಯಾರೆಕ್ಟರ್ ಲೈಕ್ನೆಸ್ ಆಫ್ ಕ್ರೈಸ್ಟ್ ಅಂತ ಹೇಳ್ತೀವಿ. ಯಾಕಪ್ಪ, ಯಾಕೆ ಏನ್ ಪ್ರಾಬ್ಲಮ್ಮು ಅಂತಾರೆ, ಒಳ್ಳೆ ಗುಣಗಳಲ್ವಾ ಅಂತಂದ್ರೆ ಒಳ್ಳೆ ಗುಣಗಳೇ. ಆದ್ರೆ ಆ ಒಳ್ಳೆ ಗುಣಗಳು ಪರಿಶೋಧಿಸಲ್ಪಟ್ಟಿದ್ಯಾ, ಟೆಸ್ಟೆಡ್ ಆಗಿದ್ಯಾ ಅಂತ ಇಲ್ಲ ರೀ. ದೇವರು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, ಲೋಕದಂತ ಯಾವ ಮನುಷ್ಯಗಳನ್ನ ಟೆಸ್ಟ್ ಮಾಡ್ತಾ ಇಲ್ಲ. ಇವಾಗ ಟೆಸ್ಟ್ ಮಾಡ್ತಾ ಇರೋದು ಯಾರ್ದಂದ್ರೆ ಕಾನ್ಸಿಕ್ರೇಟೆಡ್ ಪೀಪಲ್ಗಳನ್ನ ಮಾತ್ರ ಶೋಧನೆಗೆ ಹಾಕಿ ಬೆಂಕಿ ಪುಟ್ಟುತ್ತಾರೆ. ನಮ್ಮನ್ನ ಶೋಧನೆಗೆ ಹಾಕಿ ಚಿನ್ನನ ಪ್ಯೂರಿಫೈ ಮಾಡ್ತಾರೆ. ಏನ್ ಮಾಡ್ತಾರೆ, ನಮ್ಮನ್ನ ಚಿನ್ನ ಅಂತಾರೆ ಪ್ಯೂರಿಫೈ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಏನ್ ಬೇಕು, ದೇವ್ರಿಗೆ ಒಂದು ಬ್ಯೂಟಿಫುಲ್ ಮಾಸ್ಟರ್ ಪೀಸ್ ಬೇಕು. ಅದು ಬರಬೇಕು ಅಂದ್ರೆ ಹಲವಾರು ಒಂದು ಪ್ರೆಷರ್ ಏನ್ ಬೇಕು ನಮ್ಗೆ ಬೇಕು. ಅದರಿಂದ ನೋಡ್ಬೇಕಾದ್ರೆ ಇದು ಲೋಕದಲ್ಲಿ ಈ ತರ ಎಕ್ಸ್ಪೀರಿಯನ್ಸಸ್ ಇಲ್ಲ. ಲೋಕದಲ್ಲಿ ಸತ್ಯ ಗೊತ್ತಿಲ್ಲ ಅವ್ರಿಗೆ, ಈ ಸತ್ಯದ ಪರಿಜ್ಞಾನ ಇಲ್ಲ. ಸತ್ಯ ನಮ್ಮಲ್ಲಿ ಬಂದ್ರೆ ನಾವು ಇದೆಲ್ಲ ಚೇಂಜ್ ಮಾಡ್ಕೋಬೇಕು. ಇದು ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ ನಮ್ಮ ಲೈಫಲ್ಲಿ ಬರೋಂಥ ಎಕ್ಸ್ಪೀರಿಯನ್ಸಸ್ಗಳನ್ನ ನಾವು ಫೇಸ್ ಮಾಡಬೇಕು, ಶೋಧನೆಗಳನ್ನ ಜಯಿಸಬೇಕು. ಇದಕ್ಕೋಸ್ಕರ ದೇವರೇ ಮಾಡೋದು ನಮಗೆ ಬೈಬಲ್ನಲ್ಲಿ ಉತ್ಕೃಷ್ಟ ವಾಗ್ದಾನಗಳನ್ನ ಕೊಟ್ಟವ್ರೆ ಅಂತಂದ್ಬಿಟ್ಟು ಇವೆಲ್ಲ ಏನಾಗಿಲ್ಲ ಅವ್ರಿಗೆ ಮೈಂಡು ಇಲ್ಲ. ಅಲ್ಲಿಂದ ನೋಡ್ಬೇಕಾದ್ರೆ ಅದನ್ನೆಲ್ಲ ತಾವೇ ಫೇಸ್ ಮಾಡಬೇಕು ಅಂತ ಹೋದವಾಗ ಅವ್ರ ಲೈಫ್ ವಿಲ್ ಬಿ ಡಿಸಾಸ್ಟರ್ ಅಲ್ವರ. ಆದ್ರೆ ದೇವ್ರ ಮಕ್ಕಳು ಆ ಥರ ಅಲ್ಲ. ಅವ್ರ ನಿರ್ಧಾರಗಳು ಹೆಂಗಿರ್ತಾರೆ ಅಂದ್ರೆ ಅವ್ರ ಮಾರ್ಗಗಳು, ಥಿಂಕಿಂಗು, ಪ್ರೊಸೆಸ್ಸು ಎಲ್ಲ ಥರ ಹೆಂಗಿರ್ತಾರೆ, ಬೇಸ್ಡ್ ಆನ್ ದ ಸ್ಕ್ರಿಪ್ಚರ್ಸ್. ಯಾವಾಗ ಇದು ಬೇಸ್ಡ್ ಆನ್ ದ ಸ್ಕ್ರಿಪ್ಚರ್ಸ್ ಇರ್ತದೋ ಆವಾಗ ದೇವರು ಅದ್ರಲ್ಲಿ ಎಷ್ಟೋ ಒಂದು ಒತ್ತಡ ಹಾಕಿ ಹೈ ಟೆಂಪ್ರೇಚರಲ್ಲಿ ಹೀಟ್ ಮಾಡಿದವಾಗ ಅಲ್ಲಿ ಬರೋಂಥದ್ದು ಏನಪ್ಪ ಅಂದ್ರೆ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಈ ಥರ ಟೆಸ್ಟೆಡ್ ಕ್ಯಾರೆಕ್ಟರ್ ಆಗಿರ್ಬೇಕು. ಈ ಥರ ಟೆಸ್ಟೆಡ್ ಕ್ಯಾರೆಕ್ಟರ್ ಯಾವಾಗಿಲ್ವೋ ಇದೇನಾಗ್ತದೆ ಅಂತಂದ್ರೆ ಈ ಒಂದಲ್ಲ ಒಂದಿನ ಅದು ತೋರಿಕೆಗೆ ಮಾತ್ರ ಇದೆ, ತೋರಿಕೆಗೆ ಮಾತ್ರ ಬೆಳೆಸ್ಕೊಂಡವ್ರೆ ಅಂತಂದ್ಬಿಟ್ಟು ದೇವ್ರೇನ್ ಮಾಡ್ತಾರೆ, ಜನಗಳಿಗೆ ಅದು ಬಯಲಿಗೆ ತರ್ತಾರೆ ಅದರ. ಅದಕ್ಕೆ ನಾವು ಬೈಬಲ್ ವಾಕ್ಯ ಓದ ನೋಡಿದ್ದೀವಿ. 1 Corinthians 3rd chapter, 1 Corinthians 3rd chapter ವರ್ಸಸ್ 11 ಇಂದ ಓದ್ರಿ. 11 ಇಂದ ಹಿಡ್ದು ವರ್ಸ್ 15 ಹಾಕಿರುವ ಅಸ್ತಿವಾರವು ಏಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕಂಟಿನ್ಯೂ. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ನೋಡ್ರ, ಅವನವನ ಕೆಲಸಗಳನ್ನ ದೇವ್ರೇನ್ ಮಾಡ್ತಾರೆ, ಸ್ಪಷ್ಟವಾಗಿ ನೋಡ್ಸಂತೆ. ಯಾವ ಕೆಲಸಗಳನ್ನ?
ಇದ್ಮೇಲೆ ಹೇಳ್ತಾರ ಚಿನ್ನ ಬೆಳ್ಳಿ ಮುತ್ತು ರತ್ನಗಳಲ್ಲ ಅಲ್ಲ, ಲಿಟರಲ್ ಆಗಿ ಕಟ್ಟಂತ ಬಗ್ಗೆ ಹೇಳ್ತಾ ಇದಾರೆ. ಏನಂದ್ರೆ ನಮ್ಮ ಕ್ಯಾರೆಕ್ಟರ್ಗಳು, ನಾವು ಕಟ್ಟಂತ ಕ್ಯಾರೆಕ್ಟರ್ಗಳು ಹೆಂಗಿರ್ತದೆ, ನಾವು ತುಂಬಾ ಅತಿ ಶ್ರಮ ಹಾಕಿ ಕಷ್ಟಪಟ್ಟು ಕಟ್ಟಿದ್ರೆ ಅದು ಚಿನ್ನ ತರನೇ ಇರ್ತಾರೆ. ಅದರ ಕಾಂಜಿ ಪಿಂಜಿ ತರ ಕಟ್ಟರೆ ಆಗ್ತಾರೆ, ಹುಲ್ಲು ಆಪು ಕಡ್ಡಿಗಳ ತರ ಆಗ್ತಾರೆ, ಎಲ್ಲ ಸುಟ್ಟೋಗ್ಬಿಡ್ತಾರೆ. ಅದರ ಇದನ್ನ ದೇವ್ರು ಏನ್ ಮಾಡ್ತಾರೆ, ಬೆಂಕಿಗೆ ಹಾಕಿ, ಬೆಂಕಿಯನ್ನು ಏನು ನಮ್ಗೆ ಚೆನ್ನಾಗಿ ಗೊತ್ತು ಬೈಬಲಲ್ಲಿ, ಶೋಧನೆ, ಅದರ ಕಷ್ಟ ಸಂಕಟ ಹಿಂಸೆ ತೊಂದರೆಗಳು, ಅದರ ಎಲ್ಲಾ ರೀತಿ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಟೆಸ್ಟ್ಗೆ ಹಾಕಿ ಟೆಸ್ಟ್ ಮಾಡ್ತಾರೆ, ಬೆಂಕಿಗೆ ಹಾಕಿ ಶೋಧನೆ ಮಾಡ್ತಾರೆ. ಆವಾಗ ಏನಾಗ್ತದೆ, ಕಂಟಿನ್ಯೂ ಮಾಡಿಸ್ತಾರೆ ಆಮೇಲೆ. ಅವನವನ ಕೆಲಸವೆಂತದ್ದೋ ಆ ಬೆಂಕಿ ಶೋಧಿಸುವುದು. ಅವನವನ ಕೆಲಸ, ಅವ್ನು ರಿಯಲ್ ಆಗಿ ಅವನ ಕ್ಯಾರೆಕ್ಟರ್ ಬೆಳೆಸ್ಕೊಂಡಿದ್ದಾನ ಅಥವಾ ರಿಯಲ್ ಆಗಿ ಫೇಕ್ ಆಗಿದೆಯೋ, ಇದನ್ನ ತೋರಿಕೆಯಾಗಿ ಮಾತ್ರ ಬೆಳೆಸ್ಕೊಂಡಿದ್ದಾನೆ ಅಂದ್ಬಿಟ್ಟು ಅವನವನ ಕೆಲಸಗಳು ಆ ಬೆಂಕಿ ಏನ್ ಮಾಡ್ತಾರೆ, ಅದು ತೋರಿಸ್ತದೆ. ಆಮೇಲೆ ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ನೋಡ್ರ, ಇದೇ ನಮ್ಗೆ ಫೈನಲ್ ಟೆಸ್ಟ್. ಅವನು ಕಟ್ಟಿದ್ದು ಉಳಿದರೆ ಏನಾಗ್ತದೆ, ಅವನಿಗೆ ಸಂಬಳ ದೊರೆಯುವುದು. ಅದರ ದೇವ್ರು ನಮ್ಮನ್ನ ಟೆಸ್ಟ್ ಮಾಡೋಂಥ ಪರ್ಪಸ್ ಏನಪ್ಪ ಅಂತಂದ್ರೆ, ರಿವಾರ್ಡ್ ಕೊಡಬೇಕೋ ಬೇಡವ ಅಂತ ಟೆಸ್ಟ್ ಮಾಡಿ ನೋಡ್ತಾರೆ. ಈ ಟೆಸ್ಟ್ಗಳಲ್ಲಿ ನಾವು ಪಾಸ್ ಆಗಿದ್ಬಿಟ್ಟ ಅಂತಂದ್ರೆ ಏನಪ್ಪ ನಾವು ಪ್ರೂವ್ ಮಾಡಿದೆ ದೇವ್ರಿಗೆ, ಅಂದ್ರೆ ದೇವರೇ ಇದ್ರಲ್ಲಿ ನಾವು ಫೇತ್ಫುಲ್ ಆಗಿದ್ದೀನಿ, ಏನು ಟೆಸ್ಟ್ ಕೊಟ್ಟರು ನಾನು ಏನಾಗ್ತೀನಿ, ಅದ್ರಲ್ಲಿ ಸಕ್ಸಸ್ಫುಲ್ ಆಗಿ ಪಾಸ್ ಆಗ್ತೀನಿ. ನದಿ ನೋಡ್ಬೇಕಾದ್ರೆ ಅವನು ಉಳಿದ್ರೆ ಅವನಿಗೆ ಸಂಬಳವು ದೊರೆಯುವುದು. ಆಮೇಲೆ ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಒಬ್ಬನು ಅವನಿಗೆ ಕಟ್ಟಿದ್ದು ಸುಟ್ಟು ಸಂಬಳವು ಹೋದರೆ ಅವನಿಗೆ ಏನಾಗ್ತಾರೆ, ನಷ್ಟವಾಗುವುದು. ತಾನಾದರೋ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ನೋಡ್ರ, ಆದ್ರೆ ಬೆಂಕಿಯಿಂದ ತಪ್ಪಿಸ್ಕೊಂಡವಂತ ಇರ್ತಾನೆ, ರಕ್ಷಣೆ ಹೊಂತಾನೆ. ಯಾಕಂದ್ರೆ ಅವನ್ನೆಲ್ಲ ಬಂದ್ಬಿಟ್ಟು ಕಟ್ಟಿದಂಗೆ ಅಂದ್ರೆ ಒಂದು ಫೇಕ್ ಅಲ್ವರ ಏನ್ರಿ, ತಂದೆ ಆದಂತ ಒಂದು ಸ್ವಂತದ ಮೇಲೆ ಇರೋದ್ರಿಂದ, ಅದಕ್ಕೆ ಜಸ್ಟ್ ಔಟ್ವರ್ಡ್ ಫಾರ್ಮ್ ಕವರಿಂಗ್ ಆಗಿರೋದ್ರಿಂದ ಅದೇನಾಗ್ತದೆ, ಒಂದಲ್ಲ ಒಂದಿನ ಕಳಚೆ ಬೀಳ್ತದೆ. ಅಲ್ವರ ಅವಾಗ ಏನಾಗಲ್ಲ ಅಂತಂದ್ರೆ ರಿವಾರ್ಡ್ ಏನಾಗಲ್ಲ, ಸಿಕ್ಕಲ್ಲ. ಅದರ ಅವನೇನ್ ಮಾಡ್ತಾರೆ, ಬೆಂಕಿಯಿಂದ ತಪ್ಪಿಸ್ಕೊಂಡವಂತರ. ಅದರ ಬೆಂಕಿಯಿಂದ ತಪ್ಪಿಸ್ಕೊಂಡವನ್ ಏನರ್ಥ, ಏನೋ ಮೈ ಬೆಂಕಿ ಹಚ್ಕೊಂಡ್ಬಿಡ್ತಾರೆ ಅಲ್ವರ. ಅವ್ರದೇನೋ ಬದುಕಿ ಉಳಿದ್ಬಿಟ್ರೆ ಹೆಂಗಿರ್ತಾರೆ ನೋಡಕ್ಕೆ, ಫಸ್ಟ್ ಒರಿಜಿನಾಲಿಟಿ ಇರ್ತದ ಇಲ್ಲ ಅಲ್ವರ. ಸೊ ಅವರ ಒರಿಜಿನಾಲಿಟಿ, ಇಂಪ್ರೆಷನ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಹೆಸರಿರ್ಬೋದು, ಅದೆಲ್ಲ ಏನ್ ಮಾಡ್ತಾರೆ, ಕಳ್ಕೊಂತಾರೆ. ಬಟ್ ದೇ ವಿಲ್ ಬಿ ಲಿವಿಂಗ್ ಅಲ್ವರ. ಅಂದ್ರೆ ಇವರೆಲ್ಲ ಅಂದ್ರೆ ಗ್ರೇಟ್ ಮೆಚುರಿಟಿಗೆ ಬೀಳಂತ ಒಂದು ಸಾಧ್ಯತೆಗಳು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಓದಿ ಮ್ಯಾಂಕಿಸ್ಟರ್. ನಾವಿಲ್ಲಿ ಒತ್ತಿ ಹೇಳ ಬಯಸುವ ಆಲೋಚನೆ ಏನೆಂದರೆ, ಯಾವುದೇ ಮಾನಸಿಕ ಮಟ್ಟದ ವರ್ಣನೆಗಳಲ್ಲಿ, ಅಮರತ್ವದಲ್ಲಿ ಅಥವಾ ಅವಿವೇಕತನದಲ್ಲಿ ದೇವರ ಸತ್ಯ ಮತ್ತು ಕೃಪೆಯು ಒಬ್ಬ ಪುರುಷ ಅಥವಾ ಸ್ತ್ರೀಯನ್ನು ತಲುಪಿ ಅದು ಅವರನ್ನು ಉದ್ಧರಿಸಿ ಶ್ರೇಷ್ಠನಾಗಿ, ಹೆಚ್ಚು ಪವಿತ್ರನಾಗಿ, ಹೆಚ್ಚು ಕರುಣೆಯುಳ್ಳವರನ್ನಾಗಿ, ಹೆಚ್ಚು ಸಾಧು ಸ್ವಭಾವದವರನ್ನಾಗಿ, ಬೇರೆಯವರ ವಿಷಯದಲ್ಲಿ ಹೆಚ್ಚು ವಿವೇಚನೆಯುಳ್ಳವರಾಗಿ ಮಾಡುತ್ತದೆ. ಅವರು ತಾವು ಪಡೆದ ನೂತನ ಮನಸ್ಸು, ಸ್ವಸ್ಥ ಮನಸ್ಸಿನ ಆತ್ಮ ಇದರ ಅನುಪಾತಕ್ಕೆ ಅನುಗುಣವಾಗಿ ಮಾಡುತ್ತದೆ. ಮಾನವನ ಮನಸ್ಸಿನ ಶಕ್ತಿಯನ್ನು ಸಾಮಾನ್ಯವಾಗಿ ಮಾನವ ಜನಾಂಗದ ಅಜಾಗರೂಕತೆಯ, ಸಂತಾನಾಭಿವೃದ್ಧಿಯ, ಎಚ್ಚರದ ಸಿಸ್ಟರ್ ಒಂದು ಪ್ಯಾರಾಗ್ರಾಫ್ ಮುಗೀತಲ್ಲ? ಚಿಕ್ಕದು. ಓಕೆ 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 ಸರ್, ಈ ಪ್ಯಾರಾಗ್ರಾಫ್ ನೋಡ್ಬಿಡೋಣ, ಓಕೆನಾ? ಸರಿ, ನೋಡ್ಬೇಕಾರೆ ಇದ್ರಲ್ಲಿ ಏನಪ್ಪ ಸಾರಾಂಶ, ಈ ಬುಕ್ ಲಾಸ್ಟಿಗೆ ಏನ್ ಮಾಡ್ತೀರಿ ಬರ್ತೀರಲ್ವರ, ಏನಪ್ಪ ಸಾರಾಂಶ ಅಂತಂದ್ರೆ, ಇದ್ರಲ್ಲಿ ನಮ್ಮ ಬ್ರದರ್ ಏನ್ ಇಂಪ್ರೆಸ್ ಮಾಡಕ್ಕೆ, ಏನ್ ಸ್ಟ್ರೆಸ್ ಮಾಡಕ್ಕೆ ಹೇಳ್ತಾ ಇದಾರೆ ಅಂತಂದ್ರೆ, ಏನ್ರಿ, ಏನೇ ಒಂದು ದೇವ್ರು ನಮಗೆ ಕೊಡುವಂತ ಅನೇಕ ಒಂದು ಇದರಲ್ಲಿ ಕೃಪೆಗಳಲ್ಲಿ, ಅನೇಕ ಒಂದು ಏನ್ರಿ ಶೋಧನೆಗಳಲ್ಲಿ ನಾವೇನಪ್ಪ ನಮ್ಗೆ ಕಲಿಬೇಕು ಅಂತಂದ್ರೆ ಏನ್ರಿ, ನಾವು ಏನಂದ್ರೆ ಕೈಂಡ್ ಆಗಿರ್ಬೇಕು, ಜೆಂಟಲರ್ ಆಗಿರ್ಬೇಕು. ವಿ ಶುಡ್ ಬಿ ಮೋರ್ ಕೈಂಡರ್, ಮೋರ್ ಜೆಂಟಲರ್, ಮೋರ್ ಕನ್ಸಿಡರೇಟ್ ಆಫ್ ಅದರ್ಸ್. ಅದರ ಏನೋ ನಮ್ಗೆ ಎಷ್ಟು ನಾವು ಸತ್ಯಲ್ಲಿ ಇರ್ತಿರೋ, ಎಷ್ಟು ವರ್ಷ ಸತ್ಯಲ್ಲಿ ಇರ್ತಿರೋ, ಎಷ್ಟು ವರ್ಷ ನಾವು ದೇವರಲ್ಲಿ ಬೆಳೀತಾ ಇರ್ತಿರೋ, ಇಟ್ ಡಿಪೆಂಡ್ಸ್ ಯಾವ್ದ್ರ ಮೇಲೆ ಅಂತಂದ್ರೆ, ಹೌ ಮಚ್ ಕೈಂಡ್ ವಿ ಆರ್, ಹೌ ಮಚ್ ಜೆಂಟಲ್ ವಿ ಆರ್, ಹೌ ಮಚ್ ಕನ್ಸಿಡರೇಟ್ ವಿ ಆರ್ ಅಬೌಟ್ ಅದರ್ಸ್ ಅಲ್ವರ. ಸೊ ಅದರಿಂದ ನೋಡ್ಬೇಕಾದ್ರೆ ನಾವು ಇದಲ್ಲಿ ನೋಡ್ತಿರಲ್ಲ, ಏನೋ ಒಂದು ಸಮಯ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಆ ಕೂಲಿ ಕೊಡೋಂಥ ಸಮಯದಲ್ಲಿ, ಅದರ ಬೆಳಗ್ಗೆಯಿಂದ ಕೆಲಸ ಮಾಡ್ದನ್ಗೂ ಒಂದೇ ಕೂಲಿ, ಲಾಸ್ಟ್ ಮಿನಿಟ್ ಬಂದು ಕೆಲಸ ಮಾಡ್ದನ್ಗೂ ಒಂದೇ ಕೂಲಿ. ಈ ಕೂಲಿ ಅಂದ್ರೆ ರಿವಾರ್ಡ್ ಇಸ್ ದ ಸೇಮ್, ಡಿವೈನ್ ನೇಚರ್ ಇಸ್ ದ ಸೇಮ್ ಫಾರ್ ಎವ್ರಿಬಡಿ. ಅಂದ್ರೆ ಎಲ್ಲರಿಗೂ ದೈವಿಕ ಸ್ವಲ್ಪ ಕೊಡ್ತಾರೆ. ಆದ್ರೆ ಕೊಟ್ಟಂತ ಸ್ವಲ್ಪ ಕ್ಷಣದಲ್ಲಿ, ಸಮಯದಲ್ಲಿ ನಾವು ದೇವರಿಗೆ ಮೆಚ್ಚುಗೆ ತರ ಕೆಲಸಗಳನ್ನ ಮಾಡಿದ್ದೀರಾ, ಅದೇ ಮೇನ್. ಯಜಮಾನನ್ಗೆ ಏನಾಯ್ತು, ಇಷ್ಟ ಆಗ್ಬಿಡ್ತು, ಕೂಲಿ ಏನ್ ಮಾಡ್ದ, ಸೇಮ್ ಕೊಟ್ಬಿಟ್ಟ. ಬೆಳಗ್ಗೆಯಿಂದ ಮಾಡಿದವನು ಏನ್ ಮಾಡೋನೆ, ಯಜಮಾನನ್ ಮೆಚ್ಚುಗೆ ತರನೇ ಕೆಲಸ ಮಾಡೋನೆ. ಕೊನೆಗೆ ಬಂದು ಕೆಲಸ ಮಾಡೋನು ಏನ್ ಮಾಡೋನೆ ಅಂತಂದ್ರೆ, ಯಜಮಾನನ್ಗೆ ಏನ್ ಬೇಕೋ ಆ ಕೆಲಸನೇ ಮಾಡೋಣ. ಅದೇ ಇಂಪಾರ್ಟೆಂಟ್ ನೋಡಿರ್ತೀನಿ. ಅದರ ಅದಕ್ಕೆ ಲೆಟ್ ದೈ ವಿಲ್ ಬಿ ಡನ್, ಅದರ ಈಗೋ ದೇವರ ಇಷ್ಟವನ್ನು ನಿರ್ವಹಿಸೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದವರು, ಅದೇ ಪ್ರಕಾರ ನಡ್ಕೊಂಡು ಯಾರು ನಡೀತಾರೋ
ಎಷ್ಟು ಸಮಯ ಸತ್ಯಲ್ಲಿ ಇರ್ತೋ ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಇರೋಂಥ ಸ್ವಲ್ಪ ಸಮಯದಲ್ಲಿ ಕೂಡ ದೇವ್ರಿಗೆ ನಂಬಿಕಸ್ಥರಾಗಿದ್ದಾರೆ, ಏನು ಮಾಡ್ತಾರೆ, ರಿವಾರ್ಡು ಕೊಡ್ತಾರೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಪಾಯಿಂಟ್ ಏನಾಗಿರ್ಬೇಕು, ನಾವು ಚೆನ್ನಾಗಿ ಕ್ಯಾಪ್ಟನ್ ಇಟ್ಕೊಬೇಕು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಓದ್ದಿರೋರು ಯಾರಿದ್ದೀರಾ? ದಿವ್ಯ ಅಷ್ಟು ಓದ್ತೀರಾ? ಓದಿ. ಮಾನವನ ಮನಸ್ಸಿನ ಸ್ವಸ್ಥತೆ ಇಲ್ಲದಿರುವಿಕೆಯು ಸಾಮಾನ್ಯವಾಗಿ ಮಾನವ ಜನಾಂಗದ ಅಜಾಗರೂಕತೆಯ ಸಂತಾನಾಭಿವೃದ್ಧಿಯ ಹೆಚ್ಚಳದ ದೃಷ್ಟಾಂತದ ಮೂಲಕ ವಿವರಿಸಲ್ಪಡುತ್ತದೆ. ಇದು ಯಾವುದೇ ಆರೋಗ್ಯ ನಿಯಮಗಳಿಲ್ಲದೆ ಹೆಚ್ಚುತ್ತಾ ಇದೆ ಮತ್ತು ಬಹುಮಟ್ಟಿಗೆ ಹುಟ್ಟಿದ ಮಗುವಿಗೆ ಸಾಕಷ್ಟು ಪೋಷಣಾಧಾರವಿಲ್ಲದೆ ಸಾಗುತ್ತಾ ಇದೆ ಮತ್ತು ಇದರಲ್ಲಿ ಹಸುಗಳು, ಕುದುರೆಗಳು, ಕುರಿಗಳು, ನಾಯಿಗಳು ಇತ್ಯಾದಿ ಕೆಳಮಟ್ಟದ ಪ್ರಾಣಿಗಳಲ್ಲಿ ಪೋಷಣೆಯಲ್ಲಿ ಕಂಡುಬರುವ ಪ್ರಾಕೃತಿಕ ನಿಯಮಗಳ ಉಲ್ಲಂಘನೆಯೂ ಇದೆ. ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. 1 ಪೇತ್ರ 3:7 ಎಂದು ಹೇಳುವುದರ ಮೂಲಕ ಅಪೊಸ್ತಲನು ಮಾನವರು ತಮಗೆ ನೀಡಲ್ಪಟ್ಟಿರುವ ಜನ್ಮ ಕೊಡುವ ಅತ್ಯುತ್ತಮವಾದ ಪ್ರಾಕೃತಿಕ ಶಕ್ತಿಯನ್ನು ವಿಶ್ವಾಸಿಗಳು ಸ್ವಸ್ಥ ಮನಸ್ಸಿನಿಂದ ಚಲಾಯಿಸಬೇಕೆಂದು ಹೇಳಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಈ ಬುದ್ಧಿಮಾತುಗಳನ್ನು ಅನುಸರಿಸಿದ್ದಲ್ಲಿ ಸ್ವಸ್ಥ ಮನಸ್ಸಿನಿಂದ ಆತ್ಮನು ಪ್ರಬಲವಾಗಿರುವಲ್ಲಿ ನಾಜೂಕಾಗಿಯೂ ಮತ್ತು ಹೆಚ್ಚು ಪ್ರಯಾಸಪಡುವವರಾಗಿಯೂ ಇರುವ ಹೆಂಡತಿಯರಿಗೆ ಅವರನ್ನು ನಿಜವಾಗಿಯೂ ಪ್ರೀತಿಸುವ ಮತ್ತು ಅವರೊಡನೆ ಬುದ್ಧಿಪೂರ್ವಕವಾಗಿ ವ್ಯವಹರಿಸುವ ಗಂಡಂದಿರಿಂದ ಬಹಳಷ್ಟು ಗೌರವ ಪರಿಗಣನೆ ದೊರೆಯುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ನೋಡ್ರ, ಇನ್ನೊಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತಾನಪ್ಪ. ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ದೇವ್ರ ಮಕ್ಕಳಲ್ಲಿ ಯಾವ ವಿಚಾರದಲ್ಲಿ ಕೂಡ ಇರಬೇಕು ಅಂತ ಹೇಳ್ತಾರೆ, ರಿಗಾರ್ಡಿಂಗ್ ಪ್ರೊಕ್ರಿಯೇಷನ್. ಅಂದ್ರೆ ಏನೋ ತನ್ನ ಸಂತಾನ ಅಭಿವೃದ್ಧಿ ಮಾಡೋದ್ರಲ್ಲಿ ಕೂಡ ಏನಾಗಿರ್ಬೇಕು ಅಂತ ದೇವರು ಒಂದು ತಿಳುವಳಿಕೆ ಆತ್ಮ ಕೊಟ್ಟವ್ರೆ, ಅದನ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಭೂಮಿಯಲ್ಲಿ ಫಸ್ಟ್ ಆಫ್ ಆಲ್ ಈ ಲೋಕದಲ್ಲಿ ಇದೇನಾಗಿಲ್ಲ, ಈ ಸೌಂಡ್ ಮೈಂಡ್ ಅಂತ ಏನಾಗಿಲ್ಲ. ಇಲ್ಲ, ಒಂದು 20-30 ಇಯರ್ಸ್ ಮುಂಚೆ ಹೋದಂಥದ್ದು ಇದು ಫಸ್ಟ್ ಆಫ್ ಆಲ್ ಟೋಟಲ್ ಇಲ್ವೇ ಇಲ್ಲ ಬಿಟ್ಟಿರ್ತೀನಿ. ಅಲ್ರ ಎಲ್ಲ ಹೆಂಗಿತ್ತು ಅಂತಂದ್ರೆ ಇಷ್ಟ ಬಂದಂತಾರೆ ಏನು ಮಾಡೋದು, ಮಕ್ಳುಗಳನ್ನ ಸಂತಾನ ಅಭಿವೃದ್ಧಿ ಮಾಡ್ಕೊಳೋದು. ಅದರ ಒಂದೊಂದು ಕುಟುಂಬಕ್ಕೆ ಹೋದ್ರೆ ಹೆಂಗಿತ್ತಂತೆ ಎಲ್ಲ ಡಜನ್ ಗಟ್ಟಲೆ ಮಕ್ಳುಗಳೇ. ಅದರ ಎಸ್ಪೆಷಲಿ ಏನ್ರಿ ಈ ಬೇರೆ ಧರ್ಮದಲ್ಲಿರೋರು, ಇಸ್ಲಾಂ ಧರ್ಮ ಇರುವಂಥ ಲೆಕ್ಕನೇ ಇಲ್ಲ ನೋಡ್ರಿ. ಅದರ ಪ್ರೊಕ್ರಿಯೇಷನ್ ಮಾಡ್ತಾನೆ ಇರ್ತಾರೆ. ಆದರೆ ಅದರಲ್ಲಿ ಒಬ್ಬರು ಕೂಡ ಏನಾಗಿರಲ್ಲ, ಯೋಗ್ಯವಾಗಿ ಬೆಳೆಸೋದಕ್ಕಾಗಲ್ಲ. ಒಬ್ರಿಗೂ ಕೂಡ ಒಂದು ಸಫಿಷಿಯೆಂಟಾಗಿ ಒಂದು ಲೈಫ್ ಕೊಟ್ಟು ಅವನ ಜೀವನದಲ್ಲಿ ಅವನ ಜೀವನ ರೂಪ ಮಾಡಿಸೋಂಥದ್ದು ಯಾರು ಏನಾಗಿಲ್ಲ, ಇಲ್ವೇ ಇಲ್ಲ ನೋಡ್ರಿ. ಅಂದ್ರೆ ಅವನ ಒಬ್ಬ ತಂದೆ ಇರ್ತಾನೆ, ಅವ್ನಿಗೆ 10 ಜನ ಮಕ್ಳು ಇರ್ತಾರೆ, 10 ಜನ ಕೂಡ ಗಾರೆ ಕೆಲಸ ಮಾಡ್ಕೊಂಡು ನೀವು ಮಾಡ್ತಾರೆ, ಸಾಕ್ತಾ ಇರ್ತಾರೆ. ಈ ಥರ ಏನ್ರಿ ಒಂದು ಡಿಗ್ರೇಡೆಡ್ ಒಂದು ಜನರೇಷನ್ ಏನು ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಿರ್ತಾರೆ. ಅವಾಗ ಏನಾಗ್ತಾರೆ ಅಂದರೆ ಸಮಾಜ ಅಭಿವೃದ್ಧಿ ಆಗಲ್ಲ, ಸಮಾಜದಲ್ಲೂ ಅವರು ಚೆನ್ನಾಗಿರೋಕ್ಕಾಗಲ್ಲ, ಮೈಂಡ್ ಡಿಸ್ಟರ್ಬ್ ಆಗಿರ್ತಾರೆ. ಇವರಿಂದ ಸಮಾಜದಲ್ಲಿ ಅನೇಕ ಗಲಿಬಿಲಿಗಳಂತ ಉಂಟಾಗೋದು. ಸೊ ಇದು ಕೆಡ್ಸೋಂಥದ್ದು ಆ್ಯಟಿಟ್ಯೂಡು ಅಂತ ಹೇಳ್ತಾರೆ. ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ತಾರೆ, ಇದೇ ಥರ ಪ್ರಾಣಿ ಒಂದು ಇದ್ರಲ್ಲಿ ನೋಡ್ತೀರಿ ಅಂತ ಹೇಳ್ತಾರಲ್ಲ, ಪ್ರಾಣಿಗೆ ನೋಡ್ಬಿಟ್ಟು ಈ ಸೆನ್ಸಸ್ ಇಲ್ಲ, ಈ ಸೆನ್ಸ್ ಆಫ್ ಕಂಟ್ರೋಲ್ ಅಂತ ಏನಿಲ್ಲ, ಅದಕ್ಕೆ ಡಜನ್ ಗಟ್ಟಲೆ ಏನಾಗ್ತಿರ್ತಾರೆ, ಬರ್ತಾ ಇರ್ತಾರೆ. ಸೊ ಅದಕ್ಕೆ ಜ್ಞಾನ ಇಲ್ದಿರೋ ಥರ ಮನುಷ್ಯ ಏನು ಮಾಡ್ಬೋದು, ನಡ್ಕೊಂಬಾರ್ದು ಅಂತ ಹೇಳ್ತಾರೆ. ನಮಗೆ ದೇವರು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಕೊಟ್ಟಾರೆ. ಏನು ಸೌಂಡ್ ಮೈಂಡ್ ಕೊಟ್ಟಾರೆ? ಬೈಬಲ್ ಏನು ಹೇಳ್ತಾರೆ, ಯಾರು ಯಾರನ್ನ ನೋಡ್ಕೊಬೇಕು, ತಂದೆ ತಾಯಿ ಮಕ್ಳು ನೋಡ್ಕೊಬೇಕಾ, ಮಕ್ಳು ತಂದೆ ತಾಯಿ ನೋಡ್ಕೊಬೇಕಾ? ನಾವು ಚಿಕ್ಕವರಿದ್ದಾಗ ತಂದೆ ತಾಯಿ ನೋಡ್ಕೊಳ್ತಾರೆ ಬ್ರದರ್, ನಾವು ದೊಡ್ಡ ಮಕ್ಕಳು ನಮ್ಗೆ ನೋಡ್ಕೊಳ್ತಾರೆ. ಅದರ ಪರವಾಗಿಲ್ಲಪ್ಪ, ಬುದ್ಧಿವಂತಿ ಜ್ಞಾನವಾಗಿ ಉತ್ತರ ಕೊಟ್ಟಿದ್ದೀರಾ, ವೆರಿ ಗುಡ್. ಬೈಬಲ್ ಏನು ಹೇಳ್ತಾರೆ, ತಂದೆ ತಾಯಿಗಳು ಮಕ್ಳಿಗೆ ಏನು ಮಾಡ್ಬೇಕು, ಸೇರಿಸಿಡ್ಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು 6ನೇ ವಲಯ ಓದಿದ್ರಿ. ತಂದೆ ತಾಯಿಗಳು ಮಕ್ಳಿಗೆ ಏನು ಸೇರಿಸಿರ್ಬೇಕು, ಹಣಕಾಸು ದುಡ್ಡು ಸೇರಿಸಿಗೆ ನಿಮ್ಗೆ ಆಶೀರ್ವಾದ ಇದ್ರೆ ಓಕೆ ಫೈನ್ ಗುಡ್, ಆದರೆ ಅದ್ರ ಮೇಲೆ ಭರವಸೆ ಇರತ್ತಲ್ಲ ಇರಬಾರ್ದು ಅಂತ ಹೇಳ್ತಾರೆ. ಆದರೆ ಏನು ಸೇರಿಸಿಡೋಕ್ಕಾಗ್ತಾ ಇಲ್ಲೋ ಅವ್ರಿಗೆ ಸತ್ಯನ ಸೇರಿಸಿ ಅಂತ ಹೇಳ್ತಾರೆ. ಸತ್ಯ ಸೇರ್ಬಿಟ್ರೆ ಮಕ್ಕಳು ಸೂಪರ್ ರೀ. ಹೇಳ್ತೀನಿ ಕೇಳ್ರಿ, ನಾವು ಹೇಳ್ಕೊಡೋ ಸತ್ಯಗಳೆಲ್ಲ ಕೇಳ್ಬಿಟ್ಟು ಅಂತಂದರೆ ಹಿಸ್ಟ್ರಿ, ಸೈನ್ಸ್, ಮ್ಯಾಥಮೆಟಿಕ್ಸ್ ಎಲ್ಲದರಲ್ಲೂ ಸೂಪರ್ ಎಕ್ಸಲೆಂಟ್ ಆಗಿರ್ಬೋದು. ನಾನಂತೂ ದಡ್ಡ. SSLCಯಲ್ಲಿ, ಪ್ರಿಪ್ರೇಟ್ರಿಯಲ್ಲಿ, ಹಿಸ್ಟ್ರಿಯಲ್ಲಿ ನಂಗೆ ಎಷ್ಟು ಬಂದಿರ್ಬೋದು ಹೇಳಿ, ಗೆಸ್ ಮಾಡಿ ಅಂದಾಜೆಗೆ. 10th ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ಎಷ್ಟು ಬಂದಿರ್ಬೋದು? 55. ಮುಕ್ಕಾಲು ಮಾರ್ಕು. ಎಷ್ಟು? 3/4 ಮಾರ್ಕು. ಈ ಸೈರಸು ಡೇರಿಸ್ ಬಗ್ಗೆ ಎಲ್ಲ ಹೇಳಿದ್ರು ಒಂದು ಅರ್ಥ ಆಗಿಲ್ಲ. ಆದರೆ ದೇವ ಕೃಪೆಯಿಂದ ಏನ್ರಿ ಪಾಸಾದೆ. ಆದ್ರೆ ಇವಾಗ ಏನು ಹೇಳ್ತೀನಿ ಕೇಳಿರ್ತೀನಿ, ಅವಾಗ ಓದಿದ್ದೆಲ್ಲ ಏನೆಲ್ಲ ಇರ್ಲಿಲ್ವೋ ಇವಾಗ ಎಲ್ಲ ಸೂಪರಾಗಿ ದೇವರೇ ಮಾಡೋ ಜ್ಞಾನ ಕೊಟ್ಟಾರೆ. ಯಾಕೆ? ಎಲ್ಲ ಬೈಬಲ್ ನೋಡಿರ್ತೀರಿ. ದೇವ್ರ ಮಕ್ಳು ಬೈಬಲ್ನ ಕಲ್ತರೆ ಸಾಕಂತೀನಿ, ಎಲ್ಲದಲ್ಲೂ ಎಕ್ಸ್ಪರ್ಟ್ ಆಗಿರ್ತಾರೆ. ಚಿಂತೆ ಮಾಡಂಗಿಲ್ಲ ರೀ. ಸೊ ನಾವು ಏನು ಪ್ರೊಕ್ರಿಯೇಷನ್ ಮಾಡ್ತಿರೋ ನಮ್ಮ ಜನ್ರೇಷನ್ ಮಕ್ಕಳು
ಹಿಂಗಿರ್ಬೇಕು ಅಂದ್ರೆ ಅವರು ಸತ್ಯದಲ್ಲಿ ಒಳ್ಳೆ ಮಕ್ಕಳಾಗಿ ಇರ್ಬೇಕು. ಆ ರೀತಿ ನಾವೇನ್ ಮಾಡ್ಬೇಕು, ಅದನ್ನ ಬೆಳೆಸ್ಬೇಕು, ಪಳಗಿಸ್ಬೇಕ್ರಿ. ಅದರ ಮನುಷ್ಯ ಏನ್ ಮಾಡ್ತಾನೆ, ಬೈಬಲ್ ಕೊಡ್ತಾರಲ್ಲ ಯಾಕೊಬ್ಬ ಪುಸ್ತಕ ಹೇಳ್ತಾರೆ, ಮನುಷ್ಯ ಏನ್ ಮಾಡ್ತಾನೆ, ಎಲ್ಲಾನು ಪಳಗಿಸ್ತಾನೆ. ಅವರ ಪ್ರಾಣಿ ಪಳಗಿಸ್ತಾನೆ, ದೊಡ್ಡ ಅಡುಗನ ಏನ್ ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ ಅಲ್ವರ. ಅದೇ ಮನುಷ್ಯನ್ಗೆ ತಾಕತ್ ಏನಾಗಿದೆ ಐತೆ, ಕೆಪಾಸಿಟಿ ಏನ್ ಮಾಡೋರು ಮನುಷ್ಯನ್ ಕೊಟ್ಟರೆ. ಅದ್ಕೊಂಡಿರ್ತೀರಿ ದೇವರು ಮನುಷ್ಯನ ಪ್ರಾಣಿಗಳ ಮೇಲೆ ಆಳ್ವಿಕೆ ಮಾಡಕ್ಕೆ ಏನ್ ಮಾಡಿ ಇಟ್ಟಿರೋದು ಈಡೇನ್ ತೋಟದಲ್ಲಿ ಅಲ್ವರ. ಡೈನಾಸೋರಸ್ನ ಕೊಟ್ಟಿದ್ರು, ಮೋಸ್ಟ್ಲಿ ಆದಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತ ಇಲ್ಲ, ಬಟ್ ಹಿ ಕ್ಯಾನ್ ಹ್ಯಾಂಡಲ್ ಇಟ್. ಇಲ್ಲ ದೇವ್ರನ್ನ ಆಶೀರ್ವಾದ ಮಾಡ್ತಿಲ್ಲ, ನೀನೇನಂತಾರೆ ಭೂ ಜಂತುಗಳ ಮೇಲೆಯೋ ಜಲರಾಶಿಗಳ ಮೇಲೆಯೋ ಆಕಾಶ ಅಂತ ಪಕ್ಷಿಗಳ ಮೇಲೆ ಎಲ್ಲ ನೀನು ದೊರೆತನ ಮಾಡು ಅಂತಂದ್ರೆ ಆ ಕೆಪಾಸಿಟಿ ದೇವರ ಆದಾಮ ಕೊಟ್ಟವ್ರು ನೋಡ್ತೀನಿ. ಈ ಕೆಪಾಸಿಟಿ ಇಟ್ಕೊಂಡು ಏನ್ ಮಾಡ್ಬೇಕಂದ್ರೆ ಇದನ್ನ ಬ್ಯೂಟಿಫುಲ್ ಆಗಿ ಏನ್ ಮಾಡ್ಬೇಕು ಏನ್ರಿ, ಡೆಮಾನ್ಸ್ಟ್ರೇಟ್ ಮಾಡಿ ನೋಡ್ಬೇಕು. ಇಲ್ಲಿ ತನ್ನ ಲೈಫಲ್ಲಿ ತನ್ನ ಫ್ಯಾಮಿಲಿಯಲ್ಲಿ ಸರಿಯಾದ ರೀತಿಯಲ್ಲಿ ಕುಟುಂಬನ ನಡೆಸಬೇಕು. ಮಕ್ಕಳುಗಳನ್ನ ಸತ್ಯದಲ್ಲಿ ಯಾವ ರೀತಿ ಗಂಭೀರವಾಗಿ ಡಿಸಿಪ್ಲಿನ್ ಆಗಿ ಸ್ಟ್ರಿಕ್ಟ್ ಆಗಿ ಬೆಳೆಸ್ಬೇಕು, ಅದೇ ತರ ಪ್ರೀತಿಯುಕ್ತವಾಗಿ ಕೂಡ ಏನ್ ಮಾಡ್ಬೇಕು, ಬೆಳೆಸೋರಾಗಿರ್ಬೇಕು ಅದರ. ಅದಕ್ಕೆ ಬೈಬಲ್ ಹೇಳ್ತಾರೆ ಗೊತ್ತಾ, ನಮ್ಮ ಸರಿ 6ನೇ ವಚನ ಹೇಳ್ಬೇಕಾರೆ ಬ್ರದರ್ ಏನ್ ಹೇಳ್ತಾರೆ ಅಂದ್ರೆ, ದೇ ಶುಡ್ ಬಿ ಸಮ್ ಫೀಲಿಂಗ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಇನ್ ದ ಪೇರೆಂಟ್ಸ್ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಇವಾಗ ಮಗ ಏನ್ ಮಾಡ್ತಾನೆ, ಫೇಲ್ ಆಗಿದ್ರೆ ಮಾಸ್ಕ್ ಕಳ್ತಾನೆ, ಅಪ್ಪನ ಹತ್ರ ಸೈನ್ ಮಾಡು, ಅಮ್ಮನ ಹತ್ರ ಸೈನ್ ಮಾಡು. ಅವ್ರ ಅಮ್ಮ ಏನ್ ಮಾಡ್ಬೇಕು, ಅಪ್ಪನ ಹತ್ರ ಕಳಿಸ್ಬೇಕು ಬ್ರದರ್. ಅಪ್ಪನ ಹತ್ರ ಸರಿ ಆಯ್ತು ಹೋಗ್ಲಿ, ಅಪ್ಪನ ಹತ್ರ ಹೋಯ್ತಾರೆ. ಅಪ್ಪ ಏನ್ ಮಾಡ್ಬೇಕು ಹೇಳ್ರಿ, ಏನು ಮಾಡಂಗಿಲ್ಲ. ನೋಡ್ತಾರೆ, ಮಾರ್ಕ್ಸ್ ನೋಡ್ತಾರೆ, ಯಾಕೆ ಕಡಿಮೆ ಅಂತ. ಆಮೇಲೆ ಏನ್ ಮಾಡ್ತಾರೆ, ಎರಡು ಬಿಡ್ತಾರೆ ಅಲ್ವರ. ಸರಿ, ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಏನಕ್ಕೆ ಕೋಪ ಬರ್ಬೇಕು ಅಪ್ಪನಿಗೆ, ಯಾಕೆಂದ್ರೆ ಅವ್ನಿಗೆ ಏನಾಗಿದ್ದಾನೆ ಎಕ್ಸಾಮ್ ಅಲ್ಲಿ ಅಂತ ಓಪ್ಲೆಸ್ ಮಾರ್ಕ್ಸ್ ಇದ್ದಾನೆ. ಈ ಶುಡ್ ಹ್ಯಾವ್ ದಟ್ ಫೀಲಿಂಗ್, ಸಮ್ ಫೀಲಿಂಗ್ ಶುಡ್ ಬಿ ದೇರ್. ಅವನು ಕೆಟ್ಟ ಮಾರ್ಗದ ಹೋಗ್ತಾನೆ, ಹಾಳಾಗ್ತಾನೆ ಅಂತಂದ್ರೆ ಈ ನೋಡ್ಕೊಂಡ್ಬಿಟ್ಟು ಸೈಲೆಂಟ್ ಆಗಿದ್ಬಿಟ್ಟು ಆಯ್ತಪ್ಪ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ಕೊಳಪ್ಪ ಅಂತ ಹೇಳೋದಲ್ಲ ರಜಾ ಅಲ್ವರ. ಅದಕ್ಕೆ ತಕ್ಕಂತೆ ಏನ್ ಮಾಡ್ಬೇಕು, ಶಿಕ್ಷಿಸ್ಬೇಕು. ಏನ್ ಸ್ವಲ್ಪ ಏನ್ ಮಾಡ್ಬೇಕು, ಬೈಬಲ್ ಹೇಳ್ತಾರೆ ಬೆತ್ತ ಎದ್ದರಂತ ತಂದೆ ಪುತ್ರನಿಗೆ ಶತ್ರು ಅಂತ ಹೇಳಲ್ವಾ. ಸೊ ಶತ್ರುವಾಗ್ತಾರೆ. ಅದನ್ನ ಇನ್ಸ್ಟ್ರಕ್ಟ್ ಮಾಡೋ ತರ ಮಾಡ್ಬೇಕು. ದಿಸ್ ಇಸ್ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್. ಅದರ ಈ ಥರ ಏನು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಏನು ಮಾಡಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಓ ಕಂಗ್ರಾಟ್ಸ್, ಓಕೆ ಬಾಯ್ ಅಂತ ಹೇಳಿದ್ರ ಒಂದು ಒಳ್ಳೆ ಹಗ್ ಕೊಟ್ಟು ಅದರ ಪ್ರೀತಿಯುಕ್ತವಾಗಿ ಒಂದು ಕಿಸ್ ಕೊಟ್ಟವಾಗ ಏನಂತಾರೆ, ಯು ವಿಲ್ ಫೀಲ್ ವೆರಿ ಹ್ಯಾಪಿ. ಬೈಬಲ್ ಏನು ನೋಡ್ತೀರಿ, ಎಷ್ಟು ದೊಡ್ಡ ಮಗನಿಗೆ ಕಿಸ್ ಕೊಟ್ಟಾರೆ, ಯಾರು ಗೊತ್ತಿದ್ದು, ಯಾರ ಒಬ್ಬ ದೊಡ್ಡ ಮಗನಿಗೆ ಮದುವೆ ಆಮೇಲೆ ಕಿಸ್ ಕೊಟ್ಟಾರೆ, ಗೊತ್ತಿದ್ದು ಯಾರಿಗಾರ ಬೈಬಲಲ್ಲಿ? ಅವ್ರ ಅಪ್ಪನಿಗೆ ಊಟ ಮಾಡ್ಕೊಂಡು ಕೆಟ್ಟು ಹೋದ ಮಗನ ತಂದು ಕೆಟ್ಟೋದ ಮಗ, ಕರೆಕ್ಟ್ ನೋಡ್ರಿ, ಅಲ್ಲೂ ಕೂಡ ಕಿಸ್ ಕೊಡ್ತಾರೆ ನೋಡಿ ಅವರಪ್ಪ. ಅಲ್ಲ ಆಸೆ ಮಾಡ ಆ ಮಗಂದು ಬಿಟ್ಟಿಲ್ಲ ನೋಡ್ರಿ ಅವರಪ್ಪ. ಆಮೇಲೆ ನೋಡ್ರ ಪರವಾಗಿಲ್ಲ ನೋಡ್ರ. ಅದು ದಟ್ ಎಕ್ಸ್ಪ್ರೆಷನ್ ಶುಡ್ ಬಿ, ಅದಕ್ಕೆ ಫ್ಯಾಮಿಲಿ ಅಂತ. ಕ್ವಶನ್ ಏನು ಅಂದ್ರೆ, ಯಾವ ತಂದೆ ತನ್ನ ಮಗನ್ಗೆ ಮುತ್ತು ಕೊಟ್ಟಿದ್ದಾರೆ, ವಯಸ್ಸಾಗಿನ ಮೇಲೆ ಮದುವೆ ಆಮೇಲೆ ಕೊಟ್ಟಾರೆ ಕೊಟ್ಟಾರೆ. ಸೊ ಇದೆಲ್ಲ ಏನು ಕೇಳಿದೆ ಅಂತಂದ್ರೆ ಏನ್ರಿ, ಪ್ರೊಕ್ರಿಯೇಷನ್ ಆಫ್ ದ ಫ್ಯಾಮಿಲಿ. ನಾವು ಒಬ್ಬ ಜನರೇಷನ್ ಉತ್ಪತ್ತಿ ಮಾಡ್ತೇವೆ ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇರ್ತದೆ, ತಂದೆ ತಾಯಿಗಳ ಮೇಲೆ ಇರ್ತಾರೆ. ಅವ್ರನ್ನ ಸತ್ಯಲ್ಲಿ ನಡೆಸೋದು, ಸತ್ಯಲ್ಲಿ ಬೆಳೆಸೋದು, ಅದರ ಸರಿಯ ರೀತಿ ಒಂದು ಜ್ಞಾನವನ್ನು ಅನ್ಕೊಂಡು ಅದಕ್ಕೆ ಹೇಳ್ತಾರೆ. ಇಲ್ಲಿ ವೈಫ್ ಬಗ್ಗೆ ಏನು ಮಾಡ್ತಾರೆ, ಹೆಂಡತಿ ಬಗ್ಗೆ ಹೇಳ್ತಾರೆ. ಅದರ ಹೆಂಡತಿಯರು ಎಂಥವ್ರಂತೆ, ಬಲಹೀನವಾದಂಥ ಪಾತ್ರೆ ಅಂತ ಹೇಳ್ತಾರೆ. ಬಲಹೀನವಾದಂಥ ಪಾತ್ರೆ ಅಂತಂದ್ರೆ ಏನೋ ತುಂಬಾ ಶಕ್ತಿ ಇಲ್ಲ ಅಂತಲ್ಲ ರೀ. ಅದು ಹೇಳೋದಂದ್ರೆ ಆ ವಿಸ್ಡಮ್ ಅಲ್ಲಿ, ಆ ಜ್ಞಾನದಲ್ಲಿ ಕೊರತೆ ಉಳ್ಳಾರಾಗಿರ್ತಾರೆ. ಅದಕ್ಕೆ ಗಂಡಸ್ರು ಹೆಂಗ್ ನಡ್ಕೊಬೇಕಂತ ಅವ್ರ ಹತ್ರ 1 ಪೇತ್ರ 3ನೇ ಅಧ್ಯಾಯ 7ನೇ ವಾಕ್ಯ ಹೋದ್ರೆ ನಿಂತೀರಿ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ನೋಡ್ರ, ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡ್ರಿ ಅಂತ ಹೇಳ್ತಾರೆ. ಏನು ಬಲಹೀನವಂತ ಪದ ಅಂದ್ರೆ, ಕೆಲವೊಂದು ವಿಚಾರಗಳಲ್ಲಿ ದರ್ ವೀಕ್, ಅಂದ್ರೆ ನಾಟ್ ಸೋ ಸ್ಟ್ರಾಂಗ್ ಇನಫ್ ಟು ಟೇಕ್ ಡಿಸಿಷನ್ಸ್, ಅದರ ನಾಟ್ ಸೋ ಸ್ಟ್ರಾಂಗ್ ಟು ಸ್ಟ್ಯಾಂಡ್ ಫಾರ್ ಇಟ್. ಅದರ ಕೆಲವೊಂದು ವಿಚಾರದಾಗ ಹೆಂಗಿರ್ತಾರೆ ಅಂದ್ರೆ ತುಂಬಾ ಲೀನಿಯನ್ಸ್, ತುಂಬಾ ಫ್ಲೆಕ್ಸಿಬಲ್ ಆಗಿ ಏನಾಗಿರ್ತಾರೆ ಇರ್ತಾರೆ. ಅದರಿಂದ ಅವ್ರ ಹತ್ರ ಜ್ಞಾನವಾಗಿ ನೀವು ನಡ್ಕೊಳ್ಳಿ ಅಂತ ಹೇಳ್ತಾರೆ. ಅದರ ಎಲ್ಲಾ ಹೊರೆ ಅವ್ರ ಮೇಲೆ ಏನ್ ಮಾಡೋದು, ಹಾಕ್ಬಿಡೋದಲ್ಲ, ಅಥವಾ ಎಲ್ಲಾ ಹೊರೆ ತಾವೇ ತಗೊಂಡ್ಬಿಡೋದು, ಅವನ್ನ ಕೇರ್ಲೆಸ್ ಆಗಿ ಬಿಟ್ಬಿಡೋದಂಥದ್ದು ಅಲ್ಲ. ಸೊ ಯು ಶುಡ್ ಬಿ ಏಬಲ್ ಟು ಮ್ಯಾನೇಜ್ ಇಟ್. ವಿವೇಕದಿಂದ ಏನ್ ಮಾಡಿ ಅವ್ರ ಜೊತೆಗೆ ನೀವು ನಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಅವರು ಜೀವ ಹೊರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ನೋಡ್ರ, ಅವ್ರು ಕೊಡ್ಬೇಕಂತ ಒಂದು ಗೌರವ ಏನ್ ಮಾಡ್ಬೇಕು, ನೀವು ಕೊಡ್ರಿ. ಆಮೇಲೆ ನೆಕ್ಸ್ಟ್,
ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ನೋಡ್ರ, ಹೀಗೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಗಳಿಗೆ ಏನಾಗಿಲ್ಲ, ಅಡ್ಡಿ ಇರೋದಿಲ್ಲ. ಅಡ್ಡಿ ಸೊ ಇರುವುದಿಲ್ಲ. ಇದು ವಿಸ್ಡಮ್ ರೀ. ಅದನ್ನ ಜ್ಞಾನವಾಗಿ ಹ್ಯಾಂಡಲ್ ಮಾಡಿ ಅವ್ರನ್ನ ಕೋಪಪ್ ಮಾಡೋಂಥ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದಿದೆಯಲ್ಲ, ಇದು ಒಂದು ಟ್ಯಾಲೆಂಟ್. ಇದು ದೇವ್ರ ಮಕ್ಳಿಗೆ ಆ ಸ್ಪಿರಿಟ್ ಆಫ್ ದ ಸೌಂಡ್ ಮೈಂಡಲ್ಲಿ ಮಾಡೋರಂತೆ, ಕೊಟ್ಟವ್ರಂತೆ. ಅದಕ್ಕೆ ನೋಡ್ಬೇಕಾದ್ರೆ ಏನಾಗಿರ್ಬೇಕು ಅಂತಂದ್ರೆ, ಇದಕ್ಕೆಲ್ಲ ಏನಾಗಿರ್ಬೇಕು ಅಂದ್ರೆ ಮೇನ್ ಮೋಟಿವೇಟಿಂಗ್ ಪಾಯಿಂಟ್ ಒಂದು ಪ್ರೀತಿ ಆಗಿರ್ಬೇಕು. ಯಾವಾಗ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಪ್ರೀತಿ ನಿಂತಿರ್ತಾರೋ, ಇವೆಲ್ಲ ಈಗೋ ಡಿಫ್ರೆನ್ಸಸ್ ಅಂತೆಲ್ಲ ಏನಾಗುತ್ತದೆ ಅಲ್ಲ. ಒಟ್ಟು ಇದನ್ನ ಜ್ಞಾನ, ದೇವ್ರು ನಿಮ್ಗೆ ಕೊಟ್ಟಿಂತ ಜ್ಞಾನ ಇದೆಯಲ್ಲ, ಅದನ್ನ ಏನ್ ಮಾಡಿ ನೀವು ಅದನ್ನ ಮಾಡಿ, ಅದನ್ನ ನಡೆಸಿ ಅಂತ ಏನ್ ಮಾಡ್ತಾರಲ್ಲ, ಬೈಬಲ್ ಹೇಳ್ತಾರಲ್ಲ, ಒಬ್ಬ ಗಂಡ ವಿಶ್ವಾಸ ಇರ್ತಾನೆ, ಒಬ್ಬ ಹೆಂಡತಿ ವಿಶ್ವಾಸದಲ್ಲಿರಲ್ಲ, ಅವಾಗ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ನೀನ್ ಬಾ, ನಾನು ಹೇಳ್ದಂಗೆ ಕೇಳು, ಕಟ್ಟಿಟ್ಟಾಗಿರು ಅಂತೆಲ್ಲ ಹೇಳೋದಕ್ಕಿಂತ ನಿನ್ನ ನಡವಳಿಕೆಯಿಂದ ಅವ್ರು ಏನಾಗ್ಬೇಕು, ಸತ್ಯಕ್ಕೆ ಬರೋ ಥರ ಇರಬೇಕು ಅಂತ ಹೇಳ್ತಾರೆ. ಆಯ್ತರ ಒಬ್ಬ ಸಹೋದರಿ ಸತ್ತಿಲ್ಲಿದ್ದಾರೆ, ಗಂಡ ಸತ್ತಿಲ್ಲ ಅಂತಂದ್ರೆ ನಿಮ್ಮ ನಡವಳಿಕೆ ನೋಡ್ಬಿಟ್ಟು ಸಹೋದರ ಏನಾಗಿರ್ಬೇಕು, ನಿನ್ನ ನೋಡ್ಕೊಂಡು ಸತ್ಯಕ್ಕೆ ಬರೋ ಥರ ಏನಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ವ. ಅಲ್ರ ಆ ಥರ ಇರ್ಬೇಕಂದ್ರೆ ನಮ್ಮನ್ನು ನೋಡ್ಕೊಂಬಿಟ್ಟು ಅಯ್ಯೋ ನೀನೇನು ನೆಟ್ಟಿಗಿಲ್ಲ, ನಿನ್ನ ಜೊತೆಗಿರೋದು ನೀನೇನು ನೆಟ್ಟಿಗಿರಕತ್ತದ ಅಂದ್ಬಿಟ್ಟು ಇರಂಗಿರ್ಬಾರ್ದು ಅಂತ ಹೇಳ್ತಾರೆ. ಸೊ ಇದು ಒಂದು ಪ್ರೊಕ್ರಿಯೇಷನ್ ಬಗ್ಗೆ ಇರುವಂತ ಒಂದು ತಿಳುವಳಿಕೆ ಆತ್ಮ. ಒಂದು ಸಂಸಾರದಲ್ಲಿ 10 ಮಕ್ಳನ್ನ ಎತ್ತಿ 10 ಮಕ್ಳನ್ನು ಹಾಳು ಮಾಡೋದಕ್ಕಿಂತ ಯಾರೋ ಒಬ್ರಿಗೊಂದು ಜನ್ಮ ಕೊಟ್ಟು ಅವನ ಸರಿಯಾದ ರೀತಿಯಲ್ಲಿ ನಿಂತ್ಕೊಂಡು ಸರಿಯಾದ ರೀತಿಯಲ್ಲಿ ಭಾಳ ರೀತಿಯಲ್ಲಿ ಮಾಡೋದೇನ್ರಿ ಒಂದು ಗ್ರೇಟ್ ಎಕ್ಸಾಂಪಲ್. ನೋಡಿ, ನಮ್ಮ ಪರಲೋಕ ತಂದೆ ಆದವರು ಅದರ ಇಡೀ ಲೋಕನ ಸೃಷ್ಟಿ ಮಾಡಿದ್ರು. ಅದು ಯಾರ ಮುಖಾಂತರ ಸೃಷ್ಟಿ ಮಾಡೋದು, ಎಲ್ಲ ಸೃಷ್ಟಿ ಮಾಡೋದು ತಾವೇ. ಒಬ್ಬನ ಮುಖಾಂತರ, ಒಬ್ಬನಿಗೋಸ್ಕರನೇ, ಒಬ್ಬನಿಗಾಗಿ ಏನು ಮಾಡ್ರೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ ಅದರ. ಸೊ ಅವ್ರ ಮುಖಾಂತರ ಎಲ್ಲ ಬೇಕು ಅಂತ ಅದರ ಅಂತರ ಈ ಒಂದು ತಿಳುವಳಿಕೆ ಆತ್ಮ ನಮ್ಗೆ ಏನಾಗಿರ್ಬೇಕು, ಇರಬೇಕು ಅದರ. ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಆಂಟಿ ಓದಿ ಆಂಟಿ. ಆದರೆ ಕರ್ತನ ದಾಸ ದಾಸಿಯರು ಮಾತ್ರವೇ ಈ ಪವಿತ್ರ ಆತ್ಮನನ್ನು, ಸ್ವಸ್ಥ ಮನಸ್ಸಿನ ಆತ್ಮನನ್ನು ಇನ್ನೂ ಹೊಂದಿರುತ್ತಾರೆ. ಈ ದಾಸ ದಾಸಿಯರ ಸೇವೆಯ ಮೂಲಕವಾಗಿ ಮಹಿಮೆ ಹೊಂದಿ ಅರಸನ ಮಹಿಮೆಯಿಂದ ಬಲಗೊಂಡವರಾಗಿ ಅದರ ಮೂಲಕ ಸಮಸ್ತ ಲೋಕವು ಆಶೀರ್ವಾದ ಹೊಂದಿಕೊಂಡು ಕರ್ತನು ಎಲ್ಲಾ ಜನರ ಮೇಲೆ, ಎಲ್ಲಾ ಮಾಂಸಧಾರಿಗಳ ಮೇಲೆ ತನ್ನ ಆತ್ಮವನ್ನು ಆಶೀರ್ವಾದವಾಗಿ ಸುರಿಯುವ ಕಾಲವು ಹತ್ತಿರವಾಗುತ್ತಿದೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಆಂಟಿ. ಸೊ ಅದ್ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ನೋಡಿ, ಇವಾಗ ಈ ದೇವರು ಈ ಪವಿತ್ರಾತ್ಮ ಯಾರಿಗೆ ಮಾತ್ರ ಕೊಟ್ಟವ್ರೆ? ಕಾನ್ಸಿಕ್ರೇಟೆಡ್ ಕ್ಲಾಸ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾವೇನು ಹೇಳೋದು, ಅದಕ್ಕೆ ಕಾನ್ಸಿಕ್ರೇಷನ್ ಏನಕ್ಕೆ ಇಷ್ಟೊಂದು ಒತ್ತಾಯ ಪಡಿಸಿ ಹೇಳ್ರಿ. ದೇವರು ನಮಗೆ ಈ ಪವಿತ್ರಾತ್ಮ ಕೊಟ್ಟವಾಗ, ದೇವರು ನಮ್ಮಲ್ಲಿ ವಾಸ ಮಾಡಿದ್ದವಾಗನೇ ನಾವು ಇವೆಲ್ಲವನ್ನು ಜಯಿಸೋದಕ್ಕೆ ಸಾಧ್ಯ. ಇವೆಲ್ಲವನ್ನು ಈ ದೃಷ್ಟಿಕೋನದಲ್ಲಿ ನೋಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ. ಅದರ ಬ್ಯಾಬಿಲೋನ್ ಏನೈತೆ, ಸಂಡೇ ಹೋಗೋದು, ಜಪ ಮಾಡೋದು, ಅಲ್ಲಿ ಆಮೇಲೆ ಅಂತ ಹೇಳೋದು, 4-5 ಆಡ್ಬಿಡೋದು, ಎಲ್ಲ ಡಿಸ್ಕೋ ಥರ ಸಾಂಗ್ಗಳು ಅದರ, ಜಿಗ ಎಲ್ಲ ಮ್ಯೂಸಿಕಲ್ಲಿ ಬರ್ಸ್ಬಿಟ್ಟು ಅಲ್ವರ. ಅವಾಗ ಏನಾಗ್ಬಿಡುತ್ತೆ, ನಮಗೆ ಏನೋ ಒಂಥರ ಒಳ್ಳೆ ಮ್ಯೂಸಿಕ್ ಎಂಟರ್ಟೈನ್ಮೆಂಟ್ ನೋಡ್ದಂಗೆ ಅಲ್ವರ. ಅದನ್ನ ಏನಾಗ್ತದೆ, ನಮ್ಮ ಮನಸ್ಸು ಹಗುರ ಆಗಿರ್ಬೋದು, ತಾತ್ಕಾಲಿಕವಾಗಿರ್ತಾರೆ. ಮೈಂಡ್ ಹೆಂಗಿದೆ ಅಲ್ವರ, ಪ್ರೆಷರ್ನ ಹ್ಯಾಂಡಲ್ ಮಾಡೋ ಮೈಂಡ್ ಹೆಂಗಿದೆ ಆಯ್ತಾ ಮೈಂಡು ಅಲ್ರ. ಈ ಮೈಂಡ್ ಏನಾಗಿರ್ಬೇಕು, ನಮಗೆ ಸಿದ್ಧತೆ ಆಗ್ಬೇಕು. ನೋಡಿರ್ತೀನಿ, ಈ ಮೈಂಡ್ ಸಿದ್ಧತೆ ಆಗೋದು ಸತ್ಯದಲ್ಲಿ ಮಾತ್ರ ರೀ ಅಲ್ವರ. ಅದಕ್ಕೆ ನೋಡ್ರಿ, ಕ್ರಿಸ್ತನು 12 ಜನ ಅಪೊಸ್ತಲರನ್ನ ಆಯ್ಕೆ ಮಾಡಿದ್ರು. 70 ಜನ ಕೂಡ ಏನ್ ಮಾಡಿದ್ರು, ಆಯ್ಕೆ ಮಾಡಿದ್ರು. 70 ಜನಕ್ಕೆ ಏನು ಪವರ್ ಕೊಟ್ಟಿದ್ರು, ನೀವು ಹೋಗಿ ಏನ್ ಮಾಡ್ರಿ, ಅದ್ಭುತಗಳನ್ನ ಮಾಡ್ರಿ, ದೆವ್ವಗಳನ್ನ ಓಡಿಸಿ ಅಂತೆಲ್ಲ ಪವರ್ ಕೊಟ್ಟಿದ್ರು. ಆದ್ರೆ ಆ 70 ಜನ ಕ್ರಿಸ್ತನ ಜೊತೆಗೆ ಎಷ್ಟು ಜನ ಇದ್ರು? ಇರ್ಲಿಲ್ಲ. ಯಾಕೆ ಇರ್ಲಿಲ್ಲ ಅಂದ್ರೆ, ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋಂಥ ಮೈಂಡ್ ಅವ್ರಿಗೆ ಇರ್ಲಿಲ್ಲ ರೀ. ಇದು ಅಪೋಸ್ತಲರಿಗಿತ್ತು ನೋಡಿರ್ತೀನಿ. ಅದರ ಎದ್ರೆ ಬಿದ್ರೆ ಜೊತೆಗೆ ಹೋಗಿ ಎಲ್ಲ ಕಡೆ ಕ್ರಿಸ್ತನ ಜೊತೆಗೆ 3.5 years ಜೊತೆಗಿದ್ರು ನೋಡಿರ್ತೀನಿ. ಅದರ 3.5 years ಕ್ರಿಸ್ತನ ಜೊತೆಗೆ ಇರ್ಬೇಕಾದ್ರೆ ಏನ್ ಮಾಡೋರು ಅಂದ್ರೆ, ಆ ಪರ್ಸನಲ್ ಅಕ್ವೆಂಟೆನ್ಸ್ ಅವ್ರ ಬಗ್ಗೆ ನೋಡಿ 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 ಏನಾಗಿದೆ ಎಲ್ಲ ಅವ್ರ ಬಗ್ಗೆ ತಿಳ್ಕೊಂಬಿಟ್ಟಾರೆ. ಅವ್ರ ಲೈಫಲ್ಲೇ ಕ್ರಿಸ್ತನ ಎಕ್ಸಾಂಪಲ್ ಮಾಡ್ಕೊಂಬಿಟ್ಟಾರೆ, ರೋಲ್ ಮಾಡಲ್ ಥರ ಮಾಡ್ಕೊಂಬಿಟ್ಟಿದ್ರು. ಅದರ ಅಫ್ಕೋರ್ಸ್ ಅವ್ರು ಪವಿತ್ರಾತ್ಮ ಕೊಡ್ಲಿಲ್ಲ, ಆದರೂ ಕೂಡ ಅವ್ರ ಮೈಂಡ್ ಹೆಂಗಿತ್ತು ಅಂದರೆ, ನೋಡಪ್ಪ ನಾವಿದ್ರೆ ನಮ್ಮ ಗುರುಗಳ ಥರ ಇರಬೇಕಪ್ಪ ಅಂತ ಡಿಸೈಡ್ ಮಾಡಿಬಿಟ್ರು ನೋಡ್ತೀರಿ. ಅಲ್ರ ಹೆಂಗೆ ಅಂತಂದರೆ, ಒಂದು ಏನೋ ಮೂವಿಗಳು ಬರ್ತಾವಲ್ಲ, ಏನಪ್ಪ 1000 ಕೋಟಿ ಅಂತ ಎಲ್ಲರಿಗೂ ಅಂತ ಕ್ಯೂರಿಯಾಸಿಟಿ ಬಿಡ್ತೀವಿ, ನೋಡ್ಬೇಕು ಅಂತ ಯೋಚನೆ ಮಾಡಿರಿ. ನೀವು 3.5 ವರ್ಷ ಒಬ್ಬಂದೇ ಪಿಕ್ಚರ್ ನೋಡ್ತಾ ಇರಿ, ನೀವೇನೈತೀರಿ ಹೇಳಿ, ಅವನ್ ತಾನೇ ಚೇಂಜ್ ಆಗ್ಬಿಡ್ತೀರ. ಇದೇ ನಮ್ಮ ಅಪೋಸ್ತಲರಿಗಾಗಿದ್ದು ಜೀವಿತದಲ್ಲಿ. ಕ್ರಿಸ್ತನ ನೋಡಿ 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 ಅವ್ರ ಜೊತೆಗೆ ಇದ್ದಿ ಅವ್ನ ನಡವಳಿಕೆ ನೋಡ್ಬಿಟ್ಟು, ಈ ಸಿಚುವೇಶನ್ ಹಿಂಗೆ ಮಾತಾಡ್ಬೇಕು, ಈ ಸಿಚುವೇಶನ್ ಹಿಂಗೆ ಹ್ಯಾಂಡಲ್ ಮಾಡ್ಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಎಲ್ಲ ಏನು ಮಾಡೋ ಶಿಷ್ಯರುಗಳು ಸೂಪರಾಗಿ ಕಲ್ತ್ಬಿಟ್ರಿ. ಅದಕ್ಕೆ ಇದು ಎಲ್ಲಿ ಬಂತು, ಆ ಕ್ರಿಸ್ತನಿಂದ ಜೊತೆಗಿದ್ದಂಥ ಅನ್ಯೋನ್ಯತೆ, ಸತ್ಯದಂತ ಅನ್ಯೋನ್ಯತೆ. ಅದಕ್ಕೆ ಹೇಳೋದು, ಸತ್ಯ ಕೇಳಿ ಮನೆ ಸಭೆನ ಬಿಡಬೇಕು. ಎಲ್ಲ ಸಭೆಗಳು ಸುಳ್ಳು ಸಭೆಗಳು, ಡೌಟೇ ಇಲ್ಲ. ಯಾರು ಬೇಜಾರು ಮಾಡ್ಕೊಂಬಿಡಿ, ಸತ್ಯ ಒಂದ್ರೂ ಇಲ್ಲ, ಎಲ್ಲ ಮೋಸಗಾರರು, ಫ್ರಾಡ್ಗಳೇ.
ಬಿಟ್ಬಿಟ್ಟು ಸತ್ಯಕ್ಕಾಗಿ ನಿಂತ್ಕೊಂಡ್ಬಿಟ್ಟು ಸತ್ಯ ಲೈಕ್ ಇಲ್ಲದಿದ್ರೆ ಒಳ್ಳೊಳ್ಳೆ ಪಾಠಗಳನ್ನ ಕೇಳ್ತಾ ಇದ್ರೆ ನಮ್ಗೇನು ಅನ್ಸ್ತದೆ ಅವಾಗ ನಾವು ಬೆಳಿಬೇಕು ಅಂತ ಅನ್ಸ್ತಾವ್ರಿ. ಸತ್ಯಲ್ಲಿರ್ಬೇಕು, ಹೌದಪ್ಪ ನಮ್ಮ ಜೀವನದಲ್ಲಿ ಬರ್ತಾರೆ ಶೋಧನೆಗಳು, ಇವೆಲ್ಲ ಏನ್ ಮಾಡ್ಬೇಕು ನಾವು ಜಯಿಸ್ಬೇಕು ಅಂತ ನಮ್ಗೇನಾಗ್ತದೆ, ಒಂದು ಮನಸ್ಥಿತಿ ಬರ್ತಾರೆ. ಇಲ್ಲ ಅಂತಾರೆ ಏನ್ ಕೇಳ್ತಾ ಇದ್ರೆ ಬರೀ ಹಾಡುಗಳನ್ನ ಕೇಳ್ಕೊಂಡು ಸಂಗೀತ ಕೀರ್ತನೆಗಳನ್ನ ಆಡ್ಕೊಂಡು ನಾವು ಲೋಕದಲ್ಲಿ ಏನ್ ಮಾಡಲ್ಲ, ಯಾವ್ದು ಜಯಿಸಲ್ಲ. ನಮ್ಮ ಮೈಂಡ್ ಏನಾಗಿರ್ಬೇಕು, ಸ್ಥಿರವಾಗಿರ್ಬೇಕು ಫಸ್ಟ್ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ, ಇದು ದೇವ್ರು ನಮ್ಗೆ ಕೊಡೋದು ಹೆಂಗಪ್ಪ ಅಂದ್ರೆ ಈ ಮೈಂಡು, ದಿಸ್ ಇಸ್ ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್. ಈ ಏನ್ ಹೇಳ್ತಾರೆ, ತಿಳುವಳಿಕೆಯ ಆತ್ಮ. ದೇವ್ರು ನಮ್ಗೆ ಕೊಟ್ಟಿರೋಂಥ ಆತ್ಮ ಎಂತದ, ಹೇಡಿತನದ ಬಯತ ಆತ್ಮ ಅಲ್ಲ, ತಿಳುವಳಿಕೆ ಬುದ್ಧಿಯ ಒಂದು ಶಕ್ತಿಯ ಆತ್ಮ. ದೇವ್ರು ಏನ್ ಮಾಡೋದು ನಮ್ಗೆ, ಇದು ದೇವರ ಪವಿತ್ರಾತ್ಮ ಶಕ್ತಿಯಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ ಹೊರತು ಇನ್ ಯಾರ ಕೈಲಿ ಸಾಧ್ಯ ಇಲ್ಲ. ಅಪೊಸ್ತಲ ಪೌಲ್ ಹೆಂಗಿದ್ರು ನೋಡಿ, ಯೋಚನೆ ಮಾಡಿದ್ದೀನಿ, ಎಷ್ಟೆಲ್ಲ ಹೊಡಿತಾ ಇದ್ರು, ಎಷ್ಟೆಲ್ಲ ವಧೆ ಕೊಡ್ತಾ ಇದ್ರು, ಆದ್ರೆ ಹಂಗೆ ಲೈಫ್ ಏನಾಗೋ ಚೇಂಜ್ ಆಗುತ್ತೆ ನೋಡ್ತೀನಿ. ಎಷ್ಟು ಏಟ್ಗಳು ತಿಂದ್ರು. ಕ್ರಿಸ್ತನ್ ಹೇಳ್ತಾರೆ, ನೀನ್ ನನ್ಗಾಗಿ ಎಷ್ಟು ಅನುಭವಿಸ್ಬೇಕು ಬಾ, ನೀನ್ ನೋಡಿಸ್ತೀನಿ ಅಂತ ಏನ್ ಮಾಡ್ತಾರೆ, ಕರೀತಾರೆ. ಅದರ ಹಂಗನಿದ ತಕ್ಷಣ ಅಪೊಸ್ತಲ ಪೌಲ್ ಏನ್ ಮಾಡಿದ್ರು, ಅಯ್ಯೋಯ್ಯೋ ಇವ್ರು ನನ್ ಕರೀತಾವ್ರೆ, ಇವ್ರು ನನ್ಗೆ ನೋಡ್ತಾರಂತೆ, ಆಯ್ತು ದೇವ್ರೆ ಇಲ್ಲಿಯಾರು ಬರ್ತೀನಿ ಅಂತ ಓಡಾಗ್ಬಿಟ್ರ. ಅವರ ಹೆಂಗಿದ್ರು ಅಂತಾರೆ, ಫೇಸ್ ಮಾಡಿ ಆಯ್ತು ದೇವ್ರೆ, ಈಗ ದೇವ್ರೆ ಏನ್ ಮಾಡ್ಬೇಕು ಹೇಳ್ತಾರೆ, ಏನ್ ಹೇಳ್ತಾರೆ ಮಾಡ್ಕೊಂಬಿಟ್ಟು. ಅಂದ್ರೆ ಆ ಥರ ಆಟಿಟ್ಯೂಡ್ ದೇವ್ರ ಮಕ್ಳೇನೇ ಇರ್ಬೇಕು. ಇದೆಲ್ಲ ಬರೋದು ಹಿಂಗೆ, ಇದನ್ನ ಫೇಸ್ ಮಾಡಿ ಧೈರ್ಯ ಇದೆಲ್ಲ ಜಯಿಸೋದಕ್ಕೆ ನಮ್ಗೆ ಬರೋದು ಹೆಂಗಪ್ಪ ಅಂದ್ರೆ ದೇವ್ರು ಕೊಡಂತ ಪವಿತ್ರಾತ್ಮ. ಅಂದ್ರೆ ಸ್ಯಾಮ್ಸಂಗ್ ಏನ್ ಕೊಟ್ರ, ಬಲ ಕೊಟ್ರು, ಬುದ್ಧಿ ಕೊಟ್ರ ದೇವ್ರವನ್ಗೆ, ದಡ್ಡ ಬುದ್ಧಿ ಕೊಟ್ಲ ದೇವ್ರವನ್ಗೆ. ಅದರ ಬುದ್ಧಿ ಕೊಡ್ದಕ್ಕೆ ಹೋಗಿ ಮಾಡ್ದ, ತೊಡೆ ಮನ ಕೂಡ ಬೋಡ್ಸೇ ಬಿಟ್ಲು ತಲೆನ. ಅದರ ದೇವ್ರು ನಮ್ಗೇನ್ ಮಾಡೋರೆ, ಕಂದ ನೀನ್ ತಲೆ ಎಲ್ಲೆಲ್ಲಿ ಕೊಡಕ್ ಹೋಗ್ಬೇಡ ಅಂತ ದೇವ್ರು ನಮ್ಗೆ ಬಲ ಕೊಟ್ಟವ್ರು ನೋಡಿರ್ತೀನಿ. ಯಾವ ಬಲ, ಬುದ್ಧಿಯ ಬಲ ಕೊಟ್ಟವ್ರು ನೋಡಿರ್ತೀನಿ. ಬೈಬಲಲ್ಲಿ ಒಂದು ವಾಕ್ಯ ಇದ್ದೀರಿ ಅಂತೀರಿ, ನೋಡಿರ್ತೀನಿ, ಪೀಟ್ರಲ್ಲಿ ಬರ್ತದೆ, ಒಂದು ನಿಮಿಷ. ಪೀಟ್ರಲ್ಲಿ ಫಸ್ಟ್ ಪೀಟರ್, ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ 13th ವರ್ಸ್ ಓದ್ರಿ ಯಾರಾದ್ರ. ಫಸ್ಟ್ ಪೀಟರ್ 1:13 ಓದ್ರಿ. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತ ಮನಸ್ಸಿನ ನಡುಕಟ್ಟನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿರಿ ಅಂತ ಹೇಳ್ತಾರೆ. ಏನಿದೆ ಅರ್ಥ, ಯಾರು ಅರ್ಥ ಆಯ್ತಾ? ಸ್ವಸ್ಥ ಚಿತ್ತರಾಗಿರಿ ಏನರ್ಥ ಹೇಳ್ರಿ, ಯಾರಿಗೆ ಗೊತ್ತಿದೆಯಲ್ಲ? ಸ್ಥಿರ ಮನಸ್ಸು. ಸ್ಥಿರ ಮನಸ್ಸು, ವೆರಿ ಗುಡ್ ಸ್ಟಾರ್. ಮನಸ್ಸಿನ ನಡುಕಟ್ಟನ್ನು ಕಟ್ಕೊಳ್ಳಿ ಅಂತಂತಾರೆ. ಏನರ್ಥ ಮನಸ್ಸಿನ ನಡುಕಟ್ಟನ್ನು ಕಟ್ಕೊಳ್ಳೋ ಅರ್ಥ ಏನು? ಸರಿ, ಇವೆಲ್ಲ ವಾರ್ತೆ ಹೇಳಿ ಇಷ್ಟ ಅನುಷ್ಠ ಹೇಳಿ. ಒಂದೇ ಮನಸ್ಸು ಸ್ಥಿರಚಿತ್ತದಿಂದ ಇರೋದು ಅಂತ ಒಂದೇ ಸತ್ಯದಲ್ಲಿರೋದು. ಓಕೆ, ಗುಡ್. ಅಂದ್ರೆ ಚಂಚಲ ಮನಸ್ಸು ಇರಬಾರ್ದು ಅಂತ. ವೆರಿ ಗುಡ್ ಸೂಪರ್ ಗುಡ್. ಏನ್ ಗೊತ್ತಾ ನೋಡಿ, ಇವೆಲ್ಲ ವಾರ್ತೆಗಳು ನಮ್ಮ ಕನ್ನಡದಲ್ಲಿ ತುಂಬಾ ಟಫ್ ಆಗಿದೆ. ಅದರ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸನ್ನ ಬಿಗಿಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಹೇಳಿ ರೇಷ್ಮೆ ಅಷ್ಟರ್ ಹೇಳಿ. ಸ್ವಸ್ಥ ಅಂದ್ರೆ ಆರೋಗ್ಯ, ನಿಮ್ಮ ಮನಸ್ಸು ಆರೋಗ್ಯವಾಗಿರ್ಬೇಕು. ಗುಡ್. ಓಕೆ, ಮನಸ್ಸು ಅದನ್ನ ಕಟ್ಟಿಕೊಳ್ಳಿ ಅಂದ್ರೆ ಮನಸ್ಸನ್ನ ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ರಿ ಅಂತ. ವೆರಿ ಗುಡ್. ಹತೋಟಿಯಲ್ಲಿ ಇಟ್ಕೊಳ್ಳಿ, ಕರೆಕ್ಟ್ ಅಲ್ವರ. ನೋಡಿ ಇಷ್ಟೆಲ್ಲ ಒಂದು ಥಾಟ್ಸ್, ವೆರಿ ಗುಡ್ ಅಲ್ವರ. ನೋಡ್ರಿ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಮನಸ್ಸು ಡಿಸ್ಟರ್ಬ್ ಆಗದ ರೀತಿಲಿ, ಚಂಚಲವಾಗದ ರೀತಿಲಿ, ಅಲ್ಲಿ ಇಲ್ಲಿ ಡೈವರ್ಟ್ ಆಗದ ರೀತಿಯಲ್ಲಿ ನಿಮ್ಮ ಮನಸ್ಸನ್ನ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಬೇರೆ ಏನಾರು ಹೇಳಿತಾ ನೋಡಿರ್ತೀನಿ, ಯೋಚನೆ ಮಾಡಿ ಅದು ಇಟ್ಕೊಳ್ಳಿ ಇದು ಇಟ್ಕೊಳ್ಳಿ ಅಂತ ಏನೈತಾ? ಮನಸ್ಸು ಯಾಕೆ ನಾವು ಫೈಟ್ ಮಾಡೋದೆಲ್ಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದೆ? ನಮ್ಮ ಮೈಂಡ್ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ. ಅದಕ್ಕೆ ನಮ್ಮ ಬ್ರದರ್ ಬರಿಬೇಕಾದ್ರೆ ಹೇಳ್ತಾರೆ, ಕ್ರಿಸ್ತನ್ಗೆ ಆ ಕಾಲದಲ್ಲಿ ಎಲ್ಲ ಲಿಟರಾಗಿ ಹೊಡೆದ್ಬಿಟ್ರು. ಆದ್ರೆ ಈ ಕಾಲದಲ್ಲಿ ನಮ್ಗೇನ್ ಮಾಡ್ತಾರೆ, ಎಲ್ಲ ಮೆಂಟಲ್ ಅಂದ್ರೆ ಎಲ್ಲ ಇನ್ಸೈಡ್, ಫಿಸಿಕಲ್ ಆಗಿ ಯಾವುದು ಇರಲ್ಲ, ಎಲ್ಲ ಇನ್ಸೈಡಲ್ಲಿ ಇರ್ತದೆ. ಇದು ಹೋರಾಟ ನಮ್ಮ ಮನಸ್ಸಿರ್ತಾರೆ. ಈ ಹೋರಾಟ ನಾವು ಜಯಿಸ್ಬೇಕು ಅಂತಂದ್ರೆ ನಮ್ಮ ಮನಸ್ಸು ಸ್ಥಿರವಾಗಿರ್ಬೇಕ್ರಿ, ಕನ್ಫರ್ಮ್ ಆಗಿರ್ಬೇಕು, ಅಂದ್ರೆ ದೃಢವಾಗಿರ್ಬೇಕು. ಇದನ್ನ ಲಗಾಮ್ ಹಿಡಿಬೇಕು. ಇಷ್ಟ ಬಂದಂಥ ರೀತಿಯಲ್ಲಿ ನಾವು ಹೋಗಿ ಬಿಟ್ಬಿಟ್ರೆ ಸತ್ಯದಲ್ಲಿ ಜಾಸ್ತಿ ದಿನ ಇರಲ್ಲ ನೋಡ್ರಿ. ಅದು ಇವಾಗ ಎಸ್ಪೆಷಲಿ ನೋಡ್ತೀರಿ ಸಿಚುವೇಶನ್ಸ್ ಹೆಂಗಿದೆ ಅಂತಂದ್ರೆ ಏನ್ರಿ, ಭಯಂಕರವಾಗಿ ಟೆರಿಬಲ್ ಸಿಚುವೇಶನ್. ಯುದ್ಧಗಳೇನಾಯ್ತು,
ಭಯಂಕರ ಲೆವೆಲ್ ಹೋಗ್ತದೆ. ಇನ್ನು ಯಾವತ್ತೂ ಇದು ಕಮ್ಮಿ ಆಗಲ್ಲ. ಅದರ ಇನ್ನು ನೆಕ್ಸ್ಟು ನಾವು ನೋಡ್ಬೇಕಾದ್ರೆ ಪೊಲಿಟಿಕಲ್ ಶುರು ಆಗ್ಬಿಡ್ತು, ನೆಕ್ಸ್ಟು ಸೋಷಿಯಲ್ ಎಕಾನಮಿ ಬಿದ್ದುಬಿಡ್ತು, ಮುಗ್ದೋಯ್ತು. ಅದರ ಇನ್ನು ಯಾವತ್ತು ಎದೊಳಲ್ಲ ಬಿಡ್ರಿ ಇವೆಲ್ಲ. ಅದರ ಏನಂತಾರೆ, ಇನ್ನೇನು ಪ್ರೈಸ್ಗಳೇನು ಜಾಸ್ತಿ ಆಗಿದೆಯೋ ಇದೆಲ್ಲ ಇನ್ಯಾವತ್ತೂ ಕಮ್ಮಿ ಆಗಲ್ಲ. ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಇಡ್ಲಿ ಬೆಲೆನ 50-60 ರೂಪಾಯಿ ಮಾಡಿಬಿಟ್ರು. ಗ್ಯಾಸ್ ಸಿಲಿಂಡರ್ ಬಂತು ಅಂತ 10 ರೂಪಾಯಿ ಯಾರು ಕಮ್ಮಿ ಮಾಡಲ್ಲ, ಅದು ಹಂಗೆ ಇರ್ತದೆ. ಅರ್ಥಾಯ್ತಾ? ಸೊ ಬರೋಂಥ ದಿನಗಳಲ್ಲಿ ನಾವು ಇನ್ನು ನನ್ನ ಎದುರು ನೋಡೋಂಥ ರೀತಿಯಲ್ಲಿ ಧಾರ್ಮಿಕವಾಗಿ ಭಯಂಕರ ಅಂತ ಡಿಸ್ಟರ್ಬೆನ್ಸ್ ಮಾಡೋಕೆ ನಾವು ಎದುರು ನೋಡ್ತೀವಿ. ಇದೆಲ್ಲ ಏನಂತಂದರೆ ಫೈನಲ್ ಕೊಲ್ಯಾಪ್ಸ್ಗೆ ನಾವು ರೆಡಿಯಾಗಿರ್ಬೇಕು. ಸೊ ಇದೆಲ್ಲ ಜಯಿಸ್ಬೇಕು ಅಂದರೆ ಮೈಂಡ್ ಶುಡ್ ಬಿ ವೆರಿ ಸ್ಟ್ರಾಂಗ್ ಎನಫ್ ಟು ಸ್ಟ್ಯಾಂಡ್ ಫಾರ್ ದ ಟ್ರೂತ್. ನಮ್ಮ ಮನಸ್ಸು ನಡುಕಟ್ಟು ನಾವೇ ಮಾಡಬೇಕು, ಬಿಗಿಯಾಗಿ ಇಟ್ಕೊಬೇಕು. ಅದರ ಎಲ್ಲ ಥರ ಬರ್ತಾರೆ, ಡೈವರ್ಟ್ ಆಗೋ ಥರ. ಅದರ ಅಂದರೆ ಕ್ರಿಸ್ತನ್ಗೆ ಹೆಂಗೆ ಬಂತು ಶೋಧನೆ ಲಾಸ್ಟ್ ಮಿನಿಟ್ಸಲ್ಲಿ, ಇದೇ ಥರ ನಮ್ಗೆ ಬರ್ತಾರೆ. ಅಂತ ಇದನ್ನು ಜಯಿಸೋದಕ್ಕೆ ನಾವೇ ಮಾಡೋಣ, ಪ್ರಯತ್ನ ಮಾಡೋಣ. ಓಕೆ, ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಈ ಚಾಪ್ಟರ್ ಮುಗೀತು, ನೆಕ್ಸ್ಟ್ ವೀಕಿನ ಹೊಸ ಚಾಪ್ಟರ್ ಮಾಡೋಣ, ನಾವು ಶುರು ಮಾಡೋಣ. ಓಕೆನಾ? ಸೊ ಎಲ್ಲ ಸೋದರಿಗಳು ಯಾರು ಎಕ್ಸಿಟ್ ಆಗಿಬಿಡಿ. ಅಂದರೆ April 19th ಅಂದರೆ ಕಮಿಂಗ್ ಸಂಡೇ ಅಲ್ಲ, ನೆಕ್ಸ್ಟ್ ಸಂಡೇ ಬೆಂಗಳೂರು ಕನ್ವೆನ್ಷನ್ ಆಯ್ತು YMCA ಹಾಲಲ್ಲಿ. ದಯವಿಟ್ಟು ಯಾರು ಮಿಸ್ ಮಾಡಬಾರ್ದು, ಎಲ್ಲರೂ ಬರಬೇಕು. ಓಕೆನಾ? ವರ್ಷಕ್ಕೊಂದ್ಸರಿ ನಡೆಯುವಂಥ ಕನ್ವೆನ್ಷನು. ಎಲ್ಲ ಸೋದರಿಗಳು ಎಲ್ಲರಿಗೂ ಕಷ್ಟ, ಸಂಕಟ, ತೊಂದರೆಗಳು ಎಲ್ಲ ಇರ್ತಾರೆ, ಯಾರಿಗೂ ಇಲ್ಲ ಅಂತಲ್ರಿ. ಅದರ ಆದರೆ ಇವೆಲ್ಲವನ್ನು ಬಿಟ್ಟು ಇದು ನಮ್ಮ ಕನ್ವೆನ್ಷನು, ನಂದಲ್ಲ. ಯಾರ ಕನ್ವೆನ್ಷನು? ನಮ್ಮ ಕನ್ವೆನ್ಷನು. ನಾವೆಲ್ಲರೂ ಇದ್ದು ನಡೆಸೋಂಥ ರೀತಿಲಿ ಎಲ್ಲರೂ ದಯವಿಟ್ಟು ಬರಬೇಕು. ಆ ಥರ ಕರೆಕ್ಟ್ ಟೈಮ್ ಬರಬೇಕು. 10 ಗಂಟೆ ಕನ್ವೆನ್ಷನು ಅಂತಂದರೆ ದಯವಿಟ್ಟು ನೀವೆಲ್ಲ 10 ಗಂಟೆಗೆ ಬರಬೇಡಿ, 9:30ಗೆಲ್ಲ ಇರೋದಕ್ಕೆ ಪ್ಲ್ಯಾನ್ ಮಾಡಿ. ಓಕೆನಾ? ಸೊ ಅದರಿಂದ ಎಲ್ಲರೂ ಮರಿದಿರಾ, ದಯವಿಟ್ಟು ಬನ್ನಿ. ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ